ಹಾಯ್ ಹಲೋ ಎಲ್ಲರಿಗೂ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೇನು ಮಾಡೋಣ ಅಂತಂದರೆ 7ನೇ ತಾರೀಕು ನಡೆದಿರ್ತಕ್ಕಂತಹ RMSಗೆ ಸಂಬಂಧಪಟ್ಟಂತಹ ಪ್ರಶ್ನಾಪತ್ರಿಕೆಯನ್ನು ನಾವು ಇವತ್ತೇನು ಮಾಡೋಣ ಡಿಸ್ಕಸ್ ಮಾಡೋಣ. RMSಗೆ ಸಂಬಂಧಪಟ್ಟಂತೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ರು, ಎಷ್ಟು ಕ್ವಶನ್ಸ್ ಕೇಳಿದ್ರು, ಯಾವ ಸಬ್ಜೆಕ್ಟ್ ಕೇಳಿದ್ರು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸರಿನಾ? ಹಾಗಾದರೆ ಮೊದಲನೇದಾಗಿ ಇಲ್ಲಿ 4 ಸಬ್ಜೆಕ್ಟ್ಸ್ಗಳಿರುತ್ತೆ. ಇಂಗ್ಲೀಷ್, GK, ರೀಸ್ನಿಂಗ್ ಮತ್ತು ಮ್ಯಾಥ್ಸ್ 4 ಸಬ್ಜೆಕ್ಟ್ ಮೇಲೂ ಕೂಡ 50 ಪ್ರಶ್ನೆಗಳಂತೆ ಟೋಟಲ್ 200 ಕ್ವಶನ್ಸ್ಗಳನ್ನು ಇಲ್ಲಿ ಏನು ಮಾಡಿರ್ತಾರೆ ಕೇಳಿರ್ತಾರೆ. ಹಾಗಾದರೆ ಪ್ರತಿ ಸಬ್ಜೆಕ್ಟ್ ಮೇಲೂ ನಮಗಿಲ್ಲೇನು 50 ಕ್ವಶನ್ಗಳು ಕೇಳಿರ್ತಾರೆ. ಮೊದಲನೇದಾಗಿ ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಗಳನ್ನ ಕೇಳಿರ್ತಾರೆ. ಹಾಗಾದರೆ ಇಂಗ್ಲೀಷಲ್ಲಿ ಯಾವ್ಯಾವ ಥರ ಗ್ರಾಮರ್ ಕ್ವಶನ್ಸ್ ಕೇಳಿರ್ತಾರೆ ಅಂತೇಳಿ ನಾವಿವತ್ತು ಡಿಸ್ಕಸ್ ಮಾಡೋಣ. ಸರಿನಾ? ಇಲ್ಲಿ ನೋಡಿ, ನಿಮಗೆ ಇವಾಗ ಆಗಲೇ ಕಾಣಿಸಿರೋ ಹಾಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸು ಕಾಣಿಸ್ತಾ ಇದೆ ಅಲ್ವಾ? ಸೊ ನೋಡಿ, ಅವರಿಲ್ಲಿ ಏನು ಮಾಡಿದ್ದಾರೆ ಮೊದಲನೇದಾಗಿ, ಮೊದಲನೇ ಪ್ರಶ್ನೆ ನೋಡಿ. ಇಟ್ ಈಸ್ ಎ ಡಿಲೈಟ್ಫುಲ್ ಸೈಟ್ ಟು ಫೈಂಡ್ ಎ ಡ್ಯಾಶ್ ಆಫ್ ಕೌಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್ಸ್. ಏನು ಮಾಡಿದ್ದಾರೆ ಅವರಿಲ್ಲಿ, ಆ ಒಂದು ಡ್ಯಾಶ್ಗೆ ಯಾವ ಒಂದು ಪದ ಕರೆಕ್ಟಾಗಿ ಹೊಂದುತ್ತೆ ಅಂತ ಹೇಳಿ ನಾವಿಲ್ಲೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಗ್ರೂಪ್, ಸ್ಪಾಮ್, ಹೆರ್ಡ್, ಪಾರ್ಕ್ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ಗ್ರೂಪ್ ಅಂದ್ರೇನು? ಗ್ರೂಪ್ ಅಂದ್ರೇನು ಅಂದರೆ ಒಂದು ಪರ್ಟಿಕ್ಯುಲರಾಗಿ ಹೇಳಲ್ಲ, ಜನರಲ್ ಆಗಿ ಆ ಗ್ರೂಪಲ್ಲಿ ನಮಗೆ ಪ್ರಾಣಿಗಳಾದರೂ ಆಗಿರ್ಬೋದು, ಮನುಷ್ಯರಾದರೂ ಆಗಿರ್ಬೋದು, ಆರ್ ಇಟ್ ಮೇ ಬಿ ಸಮಥಿಂಗ್ ಅನದರ್. ಸೊ ಗ್ರೂಪ್ ಇಲ್ಲಿ ನಮಗೆ ಇಲ್ಲಿ ಕರೆಕ್ಟಾಗಿ ಸೆಟ್ ಆಗಲ್ಲ, ಹೌದಲ್ವಾ? ಹಾಗಾದರೆ ಸ್ವಾಮ್ ಅಂದ್ರೇನು? ಸ್ವಾಮ್ ಅಂದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಇನ್ಸೆಕ್ಟ್. ಗ್ರೂಪ್ ಆಫ್ ಇನ್ಸೆಕ್ಟ್ಗೆ ನಾವೇನಂತ ಕರಿತೀವಿ? ಸ್ವಾಮ್ ಅಂತ ಕರಿತೀವಿ, ಹೌದಲ್ವಾ? ಹಾಗಾದರೆ ಹರ್ಡ್ ಅಂದ್ರೇನು? ಹರ್ಡ್ ಅಂದರೆ ಈಗ ಹಿಂಡು ಅಂತಾರೆ, ಗೊತ್ತಾ? ಹಿಂಡು ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಹರ್ಡ್ ಅಂತ ಕರಿತೀವಿ. ಅಲ್ಲಿ ಪ್ರಾಣಿಗಳದ್ದೇ ಹಿಂಡಿರುತ್ತೆ, ಹೌದಲ್ವಾ? ನಿಮಗೆ ಗೊತ್ತಲ್ವಾ? ಆಕಳುಗಳು ಆಗಿರ್ಬೋದು, ಕೌಸ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು, ಶೀಪ್ಸು, ಇದರದೆಲ್ಲ ಏನಾಗಿರುತ್ತೆ? ಹಿಂಡು ಅಂತ ಕರಿತೀವಿ ಗ್ರೂಪ್ಸ್ಗೆ. ಸೊ ನಮಗಿಲ್ಲೇನಾಗುತ್ತೆ? ಪಾರ್ಕ್ ಅಂದ್ರೇನು? ಪಾರ್ಕ್ ಅಂದರೆ ನಾರ್ಮಲ್ ಆಗೇನು ಉದ್ಯಾನವನ. ಸೊ ಇಲ್ಲಿ ಪಾರ್ಕ್ ಬರಲ್ಲ. ಹಾಗಾದರೆ ಹರ್ಡ್ ಆಫ್ ಕೌಸ್ ಗ್ರೇಸಿಂಗ್, ಅಲ್ಲಿ ಏನಾಗುತ್ತೆ? ಹರ್ಡ್ ಅನ್ನೋ ಒಂದು ಪದ ಏನಾಗುತ್ತೆ? ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಮಗೇನು ಹರ್ಡ್ ನಮಗಿಲ್ಲಿ ಕರೆಕ್ಟಾಗಿ ಕೂರುತ್ತೆ. ಯಾಕಂದರೆ ಹರ್ಡ್ ಮೀನ್ಸ್ ಹಿಂಡು, ಹಾಗಾಗಿ. ಸರಿನಾ? ಹಾಗಾದರೆ 2ನೇ ಕ್ವಶನಲ್ಲಿ ನೋಡಿ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ಸ್ ಇನ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ಸ್ ಅಂದರೆ ಯಾವ್ದ್ಯಾವ್ದಿದೆ ಇಲ್ಲಿ ನೋಡಿ, ಎ ಆ್ಯಂಡ್ ದ ಅನ್ನೋ 3 ಆರ್ಟಿಕಲ್ಸ್ನ ಕೊಟ್ಟಿದ್ದಾರೆ. ಮತ್ತೊಂದು ಆಪ್ಷನ್ ನೋ ಆರ್ಟಿಕಲ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಏನು ನೋಡಿ, ಡ್ಯಾಶ್ ಬುಕ್ ಟೈಟಲ್ಡ್ ಬೈ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಈಸ್ ರಿಟನ್ ಬೈ R.K. ನಾರಾಯಣ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಡ್ಯಾಶ್ ಮೊದಲನೇದಾಗಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಸೊ ನಮಗಿಲ್ಲಿ ಸ್ವಾಮಿ ಆ್ಯಂಡ್ ಈಸ್ ಫ್ರೆಂಡ್ ಅನ್ನೋದೇನು ಒಂದು ವೆಲ್ ನೋನ್ ಬುಕ್ ಆಗಿದೆ. ನಿಮಗೀಗ ಗೊತ್ತಿರೋ ಹಾಗೆ ನಾವು ದಾನ ಯಾವಾಗೆಲ್ಲ ಆ್ಯಡ್ ಮಾಡ್ತೀವಿ ಅಂದ್ರೇನು, ಒಂದು ಸ್ಪೆಷಲೈಸ್ಡ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಥಿಂಗ್ ಆಗಿರ್ಬೋದು, ಒಂದು ಸಿಟಿ ನೇಮ್ ಆಗಿರ್ಬೋದು, ಒಂದು ಪರ್ಸನ್ ನೇಮ್ ಅಥವಾ ಒಬ್ಬ ಆಥರ್ ನೇಮ್, ಬುಕ್ ನೇಮ್, ಏನೇ ಒಂದು ನಾವು ಹೇಳಬೇಕಂದ್ರೂ ಕೂಡ ದಾನ ಆ್ಯಡ್ ಮಾಡ್ತೀವಿ. ಮತ್ತು ಎ ಯಾವಾಗ ಮಾಡ್ತೀವಿ? ಎ ಮ್ಯಾಂಗೋ, ಎ ಟ್ರೀ ಅಂದ್ರೇನು ಸಿಂಗ್ಯುಲರ್ ಫಾರ್ಮಲ್ಲಿ ಯಾವುದೇ ಒಂದು ಪದ ನಾವು ಯೂಸ್ ಮಾಡುವಾಗ ಏನ ಆ್ಯಡ್ ಮಾಡ್ತೀವಿ. ಆ್ಯನ್ ಯಾವಾಗ ಆ್ಯಡ್ ಮಾಡ್ತೀವಿ? ಯಾವೊಂದು ಪದ ಓವೆಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಓವೆಲ್ಸ್ ಅಂದರೆ ಯಾವುದು? ಎ, ಇ, ಐ, ಓ, ಯು. ಈ 5 ಓವೆಲ್ಸ್ಗಳಿಂದ ಯಾವೊಂದು ಪದ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ್ಯನ್ ಅನ್ನೋ ಒಂದು ಆರ್ಟಿಕಲ್ನ ಬಳಸ್ತೀವಿ. ಹಾಗಾದರೆ ಇಲ್ಲಿ ಅವ್ರು ಕೇಳಿರೋದೇನು? ಒಂದು ವೆಲ್ ನೋನ್ ಬುಕ್ನ ಆಥರ್ನು ಕೇಳಿದ್ದಾರೆ, ಹೌದಲ್ವಾ? ಅಲ್ಲೇನು ಸ್ಟಾರ್ಟಿಂಗ್ ನಾವೇನು ಮಾಡಬೇಕು? ಹಾಗಾದರೆ ದಾನ ಆ್ಯಡ್ ಮಾಡಬೇಕು. ಆವಾಗ ಏನಾಗುತ್ತೆ? ದ ಬುಕ್ ಈಸ್ ಟೈಟಲ್ಡ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಈಸ್ ರಿಟನ್ ಬೈ R.K. ನಾರಾಯಣ್. ಇಲ್ಲಿ ಅದೇನಾಗುತ್ತೆ? ಸೆಂಟೆನ್ಸು ಕಂಪ್ಲೀಟ್ ಆಗ್ತಾ ಇದೆ, ಹೌದಲ್ವಾ? ಹಾಗಾದರೆ ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ? ಐಡೆಂಟಿಫೈ ದ ಪ್ರಾಪರ್ ನೌನ್. ನೌನ್ ಅಂದ್ರೇನು? ನಾಮಪದ, ಹೌದಲ್ವಾ? ನಾಮಪದ. ನೌನ್ ಅಂದರೆ ನಾಮಪದ. ಸೊ ನಮಗಿಲ್ಲೇನು ರಿಹಾನ್ ಪ್ಲೇಸ್ ಟೆನ್ನಿಸ್ ಎಕ್ಸೆಪ್ಷನಲಿ ವೆಲ್ ಅಂತ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಮಗೆ ನೌನ್ ಯಾವ್ದಾಗುತ್ತೆ? ರಿಹಾನ್ ಅನ್ನೋದೇನು ನಾಮಪದ ಆಗುತ್ತೆ. ಯಾಕೆ? ರಿಹಾನ್ ಅನ್ನೋನು ಒಬ್ಬ ಪರ್ಸನ್, ಅವನಿಗೊಂದು ನೇಮ್ ಇದೆ. ದಟ್ಸ್ ವೈ ಏನಾಗುತ್ತೆ ಇಲ್ಲಿ ರಿಹಾನ್ ಅನ್ನೋದು ನಮಗಿಲ್ಲಿ ಆನ್ಸರ್ ಆಗುತ್ತೆ, ಹೌದಲ್ವಾ? ಮುಂದಿನ ಕ್ವಶನಲ್ಲಿ ನೋಡಿ ಏನು ಮಾಡಿದ್ದಾರೆ, ಚೂಸ್ ದ ಕರೆಕ್ಟ್ ಫಾರ್ಮ್ ದ ಸೆಂಟೆನ್ಸ್.
4ನೇ ಕ್ವಶನಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ನಮಗೆ ಕೆಲವೊಂದು ಗ್ರಾಮೆಟಿಕಲ್ ಎರರ್ಗಳನ್ನ ಕೊಟ್ಟಿದ್ದಾರೆ. ಅದು ನಾವು ಯಾವ ಒಂದು ಕರೆಕ್ಟ್ ಸೆಂಟೆನ್ಸಲ್ಲಿ ಗ್ರಾಮರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಮೊದಲನೇ ಆಪ್ಷನ್ ನೋಡಿ, ಎವ್ರಿ ಪ್ಲಾನೆಟ್ ಆರ್ಬಿಟ್ ಅರೌಂಡ್ ದ ಸನ್. ಹೌದು, ಎವ್ರಿ ಪ್ಲಾನೆಟ್ ಆರ್ಬಿಟ್ ಅರೌಂಡ್ ದ ಸನ್. ಆದರೆ ಇಲ್ಲಿ ನಮಗೇನಾಗುತ್ತೆ, ಎವ್ರಿ ಪ್ಲಾನೆಟ್ ಇಲ್ಲಿ ಗ್ರಾಮೆಟಿಕಲ್ ಎರರ್ ಇರೋದ್ರಿಂದ ನಮಗಿಲ್ಲಿ ಆಪ್ಷನ್ ಎ ತಪ್ಪಾಯಿತು. ನೆಕ್ಸ್ಟ್ ಏನು, ಯುರೇನಸ್ ರೊಟೇಟ್ ಆನ್ ಇಟ್ಸ್ ಸೈಡ್. ಇದು ಕೂಡ ಗ್ರಾಮೆಟಿಕಲ್ ಎರರ್ ಇದೆ, ಸೊ ಇದು ಕೂಡ ತಪ್ಪಾಯಿತು. ದ ಅರ್ತ್ ರೊಟೇಟ್ ಆನ್ ಇಟ್ಸ್ ಆಕ್ಸಿಸ್ ಆ್ಯಂಡ್ ಆರ್ಬಿಟ್ ಅರೌಂಡ್ ದ ಸನ್. ಇದು ಕೂಡ ಗ್ರಾಮೆಟಿಕಲ್ ಎರರ್ ಇದೆ. ಹಾಗಾದರೆ ನಾಲ್ಕನೇ ಆಪ್ಷನಲ್ಲಿ ನೋಡಿ, ಜುಪಿಟರ್ ಟೇಕ್ಸ್ 9.9 hours ಟು ಕಂಪ್ಲೀಟ್ ಎ ರೊಟೇಷನ್. ಸೊ ನಮಗಿಲ್ಲಿ ನಮ್ಮ ಆಪ್ಷನ್ ಏನಾಯಿತು, ಡಿ ಆಯಿತು. ಅಂದ್ರೇನು, ಯಾವುದೇ ಒಂದು ಗ್ರಾಮೆಟಿಕಲ್ ಎರರ್ ಇಲ್ಲದೆ ಇರೋ ಥರ ಒಂದು ಫಾರ್ಮೇಷನ್ ಆಗಿರೋ ಸೆಂಟೆನ್ಸ್ ಯಾವುದಾದ್ರೂ ಇದೆ ಅಂದರೆ ಅದು ಇಲ್ಲಿ ಯಾವುದು ಆನ್ಸರು ಡಿ ಆಗುತ್ತೆ. ಹೌದಾ? ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ, ಕಂಪ್ಲೀಟ್ ದ ಸೆಂಟೆನ್ಸ್ ವಿತಿನ್ ದ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೇನು, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೊಂದು ಡ್ಯಾಶ್ ಕೊಟ್ಟಿದ್ದಾರೆ. ಆ ಡ್ಯಾಶಲ್ಲಿ ನಾವು ಯಾವ ಒಂದು ಸೆಂಟೆನ್ಸ್ನ ಫಿಲ್ ಮಾಡಿದ್ರೆ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ ಅಂತೇಳಿ ನಾವಿಲ್ಲಿ ಏನು ಮಾಡಬೇಕು, ಆಪ್ಷನ್ನ ಹುಡುಕಬೇಕು. ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಈವನ್ ಇಫ್ ಎ ಪರ್ಸನ್ ಸ್ಲೀಪ್ಸ್ ದ ಬ್ರೈನ್ ಕಂಟಿನ್ಯೂಸ್ ಟು ವರ್ಕ್ ಬಿಕಾಸ್. ಒಬ್ಬ ಮನುಷ್ಯ ಮಲಗಿದ್ರೂ ಕೂಡ ಅವನ ಬ್ರೈನ್ ಏನು ಮಾಡುತ್ತೆ, ಕೆಲಸ ಮಾಡುತ್ತೆ. ಅದು ಯಾಕೆ? ಹಾಗಾದರೆ ಆಪ್ಷನ್ಸ್ ನೋಡಿ, ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ. ಸೊ ಬ್ರೈನ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಆರ್ಗನ್, ಹೌದಲ್ವಾ? ಬ್ರೈನು ಮಾತ್ರ ಇಂಪಾರ್ಟೆಂಟ್ ಆರ್ಗನ್ ಅಲ್ಲ, ಬಾಡಿಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಸ್ ಕೂಡ ಇಲ್ಲೇನು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಮಗಿಲ್ಲ ಆಪ್ಷನ್ ತಪ್ಪಾಗುತ್ತೆ. ನೆಕ್ಸ್ಟ್ ಬಿ ಆಪ್ಷನ್ ನೋಡಿ, ಇಟ್ ಈಸ್ ಬಿಸಿ ಇನ್ ಆರ್ಗನೈಸಿಂಗ್ ಮೆಮೊರೀಸ್ ಆರ್ ಡ್ರೀಮಿಂಗ್ ವೈಲ್ ಎ ಪರ್ಸನ್ ಸ್ಲೀಪಿಂಗ್. ಸೊ ಬ್ರೈನ್ನ ಕೆಲಸ ಏನು ಅಂತಂದರೆ, ಒಬ್ಬ ಪರ್ಸನ್ನ ಮೆಮೊರಿ ಆಗಿರ್ಬೋದು. ಬ್ರೈನ್ ಅಂದ್ರೇನು, ಬ್ರೈನ್ ಈಸ್ ಅ ಮೇನ್ ಪಾರ್ಟ್ ಆಫ್ ಬಾಡಿ. ಹಾಗಾದರೆ ಏನು ಮಾಡುತ್ತೆ ಬ್ರೈನ್? ಆರ್ಗನೈಸಿಂಗ್ ಮೆಮೊರಿ ಆರ್ ಡ್ರೀಮಿಂಗ್ ವೈಲ್ ಎ ಪರ್ಸನ್ ಸ್ಲೀಪಿಂಗ್. ದ್ಯಾಟ್ಸ್ ವೈ ದಿಸ್ ಈಸ್ ದ ಆನ್ಸರ್. ಇಟ್ ಈಸ್ ಏನು, ಇಫ್ ಎ ಪರ್ಸನ್ ಸ್ಲೀಪ್ಸ್ ದ ಬ್ರೈನ್ ಕಂಟಿನ್ಯೂಸ್ಲಿ ವರ್ಕ್ಸ್ ಬಿಕಾಸ್ ಇಟ್ ಈಸ್ ಬಿಸಿ ಇನ್ ಆರ್ಗನೈಸಿಂಗ್ ಮೆಮೊರೀಸ್ ಆರ್ ಡ್ರೀಮಿಂಗ್ ವೈಲ್ ಎ ಪರ್ಸನ್ ಸ್ಲೀಪ್ಸ್. ಇಲ್ಲಿ ನಮಗೇನು ಈ ಸೆಂಟೆನ್ಸು ಕಂಪ್ಲೀಟ್ ಆಗ್ತಾ ಇದೆ. ಹೌದಲ್ವಾ? ಹಾಗಾದರೆ ನಮ್ಮ ಆನ್ಸರ್ ಇಲ್ಲೇನಾಯಿತು, ಬಿ ಆಯಿತು. ನೆಕ್ಸ್ಟ್ ನೋಡಿ, 6ನೇ ಕ್ವಶನಲ್ಲಿ ನೋಡಿ, ಎವ್ರಿಬಡಿ ಅಟೆಂಡ್ ದ ಪಾರ್ಟಿ ಡ್ಯಾಶ್ ಹೀಸ್ ಅಂಕಲ್. ಅಂದ್ರೇನು, ಎಲ್ಲರೂ ಕೂಡ ಪಾರ್ಟಿನ ಅಟೆಂಡ್ ಆಗಿದ್ದರು. ಡ್ಯಾಶ್ ಹೀಸ್ ಅಂಕಲ್ ಅಂದರೆ ಹೊರತುಪಡಿಸಿ ಅನ್ನೋ ಅರ್ಥ ಕೊಡ್ತಕ್ಕಂಥ ಪದ ಇಲ್ಲೇನಾಗುತ್ತೆ, ಇಲ್ಲಿ ಬರುತ್ತೆ. ಹಾಗಾದರೆ ಆಕ್ಸೆಪ್ಟ್ ಅಂದ್ರೇನು? ಆಕ್ಸೆಪ್ಟ್ ಅಂದರೆ ಸ್ವೀಕಾರ ಮಾಡೋದಲ್ವಾ? ಸೊ ಇಲ್ಲಿ ಆಕ್ಸೆಪ್ಟ್ ಹೀಸ್ ಅಂಕಲ್, ಆ ಸೆಂಟೆನ್ಸ್ ನಾಟ್ ಸೌಂಡ್ಸ್ ಗುಡ್ ಅಲ್ವಾ? ಸೊ ಆನ್ಸರ್ ಅಲ್ಲ. ಎಕ್ಸೆಪ್ಟ್ ನೋಡಿ, ಎಕ್ಸೆಪ್ಟ್ ಅಂದ್ರೇನು, ಹೊರತುಪಡಿಸಿ. ಹಾಗಾದರೆ ನಮಗಿಲ್ಲಿ ಏನಾಗುತ್ತೆ, ಎಕ್ಸೆಪ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ, ಎವ್ರಿಬಡಿ ಅಟೆಂಡೆಡ್ ದ ಪಾರ್ಟಿ ಎಕ್ಸೆಪ್ಟ್ ಈಸ್ ಅಂಕಲ್. ಎಲ್ಲರೂ ಕೂಡ ಪಾರ್ಟಿಗೆ ಬಂದಿದ್ದರು, ಅವರ ಅಂಕಲ್ನ ಹೊರತುಪಡಿಸಾಗಿ. ಹೌದಲ್ವಾ? ಎಕ್ಸ್ಪೆಕ್ಟ್ ಅಂದ್ರೇನು, ಏನಾದರೂ ನಾವೊಂದು ನಮಗಿದು ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ಲ ಅದು. ಎಕ್ಸೆಪ್ಷನಲ್ ಅಂದ್ರೇನು, ಕೆಲವೊಂದು ಕಂಡೀಷನ್ಸ್ ಇರ್ತವೆ, ಎಕ್ಸೆಪ್ಷನಲ್ಸ್ ಇರ್ತವೆ, ಅದಕ್ಕೆ ನಾವು ಎಕ್ಸೆಪ್ಷನಲ್ಸ್ ಅಂತ ಕರಿತೀವಿ. ಹೌದಲ್ವಾ? ಹಾಗಾದರೆ ಮುಂದಿನ ಕ್ವಶನಲ್ಲಿ ಚೂಸ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಆರ್ಟಿಕಲ್. ಯೂಸೇಜ್ ಆಫ್ ಆರ್ಟಿಕಲ್ಸ್. ಈಗ ತಾನೇ ನಾನು ಹೇಳಿದೆ, ಏನು, ಯಾವುದೇ ಒಂದು ಪರ್ಸನ್ ಹೆಸರು ಹೇಳುವಾಗ ವೆಲ್ ನೋನ್ ಪರ್ಸನ್, ಮತ್ತು ಯಾವುದಾದ್ರೂ ಸಿಟಿ ನೇಮ್ ಹೇಳುವಾಗ ನಾವೇನು ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ಅದೇ ನಾವು ಒಂದು ಸಿಂಗ್ಯುಲರ್ ಪದನ ಯೂಸ್ ಮಾಡುವಾಗ ಏನು ಮಾಡ್ತೀವಿ, ಏನ ಯೂಸ್ ಮಾಡ್ತೀವಿ. ಎ ಮ್ಯಾಂಗೋ, ಈ ಥರ, ಎ ಟ್ರೀ, ಈ ಥರ ನಾವು ಯೂಸ್ ಮಾಡ್ತೀವಿ. ಆ್ಯನ್ನ ಯಾವಾಗ ಯೂಸ್ ಮಾಡ್ತೀವಿ, ಆರ್ಟಿಕಲ್ಲು ಸ್ಟಾರ್ಟ್ ಆಗುವಾಗ. ಆ್ಯನ್ ಎಕ್ಸಾಂಪಲ್ ಏನಂತಂದರೆ ಆ್ಯನ್ ಆರೆಂಜ್. ಹೌದಲ್ವಾ? ಆ್ಯನ್ ಆರೆಂಜ್. ಓ ನೋಡಿ, ಓ ಸೌಂಡ್ಸ್, ಓ ಈಸ್ ಅ ಓವೆಲ್ ಸೌಂಡ್. ಹೌದಲ್ವಾ? ಹಾಗೆ ಇಲ್ಲೇನು ಮಾಡಿದ್ದಾರೆ, ಕರೆಕ್ಟ್ ಆರ್ಟಿಕಲ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಯಾವ ಸೆಂಟೆನ್ಸಲ್ಲಿ, ಅದನ್ನು ನೋಡಿಬಿಟ್ಟು ನಾವೇನು ಇಲ್ಲಿ ಆನ್ಸರ್ ಮಾಡಬೇಕು. ಹೌದಲ್ವಾ? ನೋಡಿ, ವೈಲ್ ರಿತಿಕ್ ಬ್ರಾಟ್ 2 ಪ್ಯಾಕೆಟ್ಸ್ ಆಫ್ ಚಿಪ್ಸ್ ಆ್ಯಂಡ್ ಎ ಚಾಕ್ಲೇಟ್. ಓಕೆ, ಕರೆಕ್ಟ್ ಇದೆ. ರಿಯಾ ಬ್ರಾಟ್ ಎನ್ ಐಸ್ ಕ್ರೀಮ್, ಕರೆಕ್ಟ್ ಇದೆ. ಆ್ಯಂಡ್ ಎ ಪಿಜ್ಜಾ ಬರಬೇಕಿತ್ತು. ಹೌದಲ್ವಾ? ಎ ಪಿಜ್ಜಾ ಬರಬೇಕಿತ್ತು, ಬರೀ ಪಿಜ್ಜಾ ಬಂದಿದೆ. ಹಾಗಾಗಿ ಇಲ್ಲೇನಾಗುತ್ತೆ, ಎ ಇಲ್ಲಿ ಮಿಸ್ಸಿಂಗ್ ಆಗಿದೆ. ಸೊ ನಮಗಿಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಸೊ ವೈಲ್ ರಿತಿಕ್ ಬ್ರಾಟ್ 2 ಪ್ಯಾಕೆಟ್ಸ್ ಆಫ್ ಚಿಪ್ಸ್ ಆ್ಯಂಡ್ ಎ ಚಾಕ್ಲೇಟ್, ರಿಯಾ ಬ್ರಾಟ್ ಎನ್ ಐಸ್ ಕ್ರೀಮ್ ಆ್ಯಂಡ್ ಎ ಪಿಜ್ಜಾ ಫಾರ್ ದ ಟ್ರಿಪ್. ಹೌದಲ್ವಾ? ಕರೆಕ್ಟ್ ಆದ ಆರ್ಟಿಕಲ್ಸು ಇಲ್ಲೇನಾಗಿದೆ, ಯೂಸ್ ಆಗಿದೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು, ಬಿ ಆಯಿತು.
ಮುಂದೆ ನೋಡಿ 8th ಕ್ವಶನಲ್ಲಿ ಏನು ಮಾಡಿದ್ದಾರೆ, ಐಡೆಂಟಿಫೈ ದ ಕರೆಕ್ಟ್ ಅಫರ್ಮೇಟಿವ್ ಸೆಂಟೆನ್ಸ್ ಫಾರ್ ದಿಸ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಒಂದು ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಅಫರ್ಮೇಟಿವ್ ಸೆಂಟೆನ್ಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ನಾವೇನಿಲ್ಲಿ ಓದೋಣ. ಡಸಂಟ್ ಅವರ್ ಕಂಟ್ರಿ ಪೊಸೆಸ್ ರಿಚ್ ಲ್ಯಾಂಡ್ಸ್ಕೇಪ್, ಫರ್ಟೈಲ್ ಸಾಯಿಲ್ ಆ್ಯಂಡ್ ಅನ್ ಎನ್ವಿರಾನ್ಮೆಂಟ್ ವಿಚ್ ಈಸ್ ಸುಟೇಬಲ್ ಫಾರ್ ಕಲ್ಟಿವೇಷನ್ ಅಂತ ಕೊಟ್ಟಿದ್ದಾರೆ. ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅವ್ರು ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು, ಅಫರ್ಮೇಟಿವ್ ಸೆಂಟೆನ್ಸ್ನ ಹುಡುಕಬೇಕು. ಹಾಗಾದರೆ ಇಲ್ಲಿ ನೋಡಿ, ನಮ್ಮ ಆಪ್ಷನ್ ಇಲ್ಲಿ ಸಿ ಆಗುತ್ತೆ. ಆನ್ಸರ್ ಏನು ಸಿ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಅವರ್ ಕಂಟ್ರಿ ಹ್ಯಾಸ್ ಪೊಸೆಸ್ ಅಂತ ಬಂದಾಗ ಇಲ್ಲಿ ಹ್ಯಾಸ್ ಬರಬಾರ್ದು. ಯಾಕೆ, ಹ್ಯಾಸ್ ಈಸ್ ಅ ಪ್ರೆಸೆಂಟ್ ಇದು ಆಗುತ್ತೆ. ದಟ್ಸ್ ವೈ ಇಲ್ಲಿ ಹ್ಯಾಸ್ ಬರಬಾರ್ದು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, ಸೆಕೆಂಡ್ ನೋಡಿ ಗಿಫ್ಟೆಡ್ ಅಂತ ಕೊಟ್ಟಿದ್ದಾರೆ. ಗಿಫ್ಟೆಡ್ ಅನ್ನೋದು ಆ ಒಂದು ಸೆಂಟೆನ್ಸಿಗೆ ಇಲ್ಲೇನು ಅಫರ್ಮೇಟಿವ್ ಸೆಂಟೆನ್ಸಿಗೆ ಇಲ್ಲಿ ಕರೆಕ್ಟ್ ಆಗಲ್ಲ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಪೊಸೆಸಸ್, our country possesses rich landscape, fertile soil and an environment which is suitable for cultivation. ಇದೇನಾಗಿದೆ, ಕರೆಕ್ಟ್ ಅಫರ್ಮೇಟಿವ್ ಸೆಂಟೆನ್ಸ್ ಕರೆಕ್ಟಾಗಿ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲಿ ಏನಾಯಿತು, ಸಿ ಆಯಿತು. ಡಿ ಯಾಕಾಗಲ್ಲ, ಪೊಸೆಸಿಂಗ್, ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಆಯಿತು. ಸೊ ಇಲ್ಲಿ ನಮಗೇನು ಪ್ರೆಸೆಂಟ್ ಕಂಟಿನ್ಯೂಯಸ್ ಬರೋಂಗಿಲ್ಲ. ಈಸ್ ಪೊಸೆಸಿಂಗ್ ಅಂತಂದ್ರೆ ಏನು, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ದ ರೈಮಿಂಗ್ ವರ್ಡ್ ಫಾರ್ ಸ್ಲಿಪ್. ರೈಮಿಂಗ್ ವರ್ಡ್ಸ್ ಅಂದ್ರೇನು, ಲಾಸ್ಟ್ ವರ್ಡ್ಸ್ ಏನಾಗಿರಬೇಕು ಅದೇ ವರ್ಡ್ಸಿಂದ ಎಂಡ್ ಆಗ್ತಾ ಇರಬೇಕು. ಸೊ ಸ್ಲಿಪ್ ಅಂತ ಇದೆ ಅಂದರೆ ಸ್ಲ್ಯಾಪ್ ತಪ್ಪಾಗುತ್ತೆ. ಬಿಕಾಸ್ ಲಾಸ್ಟ್ ಮಿನಿಮಮ್ 2 ವರ್ಡ್ಸ್ ಏನಾಗಿರಬೇಕು, 2 to 3 ವರ್ಡ್ಸ್ ಏನು ವರ್ಡ್ಸ್ ಏನಾಗಿರಬೇಕು, ಸೇಮ್ ವರ್ಡಿಂದ ಎಂಡ್ ಆಗ್ತಾ ಇರಬೇಕು. ಸ್ವ್ಯಾಪ್ ಇಲ್ಲಿ ಏನಾಗುತ್ತೆ, ಸ್ಲ್ಯಾಪು ತಪ್ಪಾಗುತ್ತೆ. ಇಲ್ಲಿ ನೋಡಿ, ಸ್ಲಿಪ್ ಮತ್ತು ಕ್ಲಿಪ್, ಹೌದಲ್ವಾ. ಇಲ್ಲಿ ನೋಡಿ, SLIP CLIP. ಸ್ಲಿಪ್ ಕ್ಲಿಪ್ ಅನ್ನೋದೇನು ರೈಮಿಂಗ್ ವರ್ಡ್ಸ್ ಆಗುತ್ತೆ. ಸ್ಲ್ಯಾಂಟ್ ಅನ್ನೋದು ಬೇರೆ ಪದ, ಕ್ರಿಸ್ಪ್ ಅನ್ನೋದು ಕೂಡ ಬೇರೆ ಪದ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, 10th ಕ್ವಶನಲ್ಲಿ ನೋಡಿ, ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆಪ್ಷನ್. ಅಪ್ರೋಪ್ರಿಯೇಟ್ ಆಪ್ಷನ್ನ ನಾವು ಇಲ್ಲೇನು ಕಂಪ್ಲೀಟ್ ದ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು. ಹಾಗಾದ್ರೆ ಏನು, ವೈಲ್ ರಾಜ್ ವಾಸ್ ವಾಟರಿಂಗ್ ದ ಪ್ಲ್ಯಾಂಟ್ಸ್ ಡ್ಯಾಶ್ ಕೊಟ್ಟಿದ್ದಾರೆ, ಹೌದಾ. ಏನು ಮಾಡ್ತಿರ್ತಾನೆ, ರಾಜು ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕ್ತಿರ್ತಾನೆ. ಆವಾಗ ಏನಾಗುತ್ತೆ, ಅದನ್ನು ನಾವು ಆಪ್ಷನ್ ಮುಂದಿಂದ ಹುಡುಕಿ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲೇನಾಯ್ತು ನೋಡಿ, ಆಪ್ಷನ್ ಏನಾಗುತ್ತೆ, ಎ ಆಗುತ್ತೆ. ಬಿಕಾಸ್ ವೈಲ್ ರಾಜ್ ವಾಸ್ ಎಂಟರಿಂಗ್ ದ ಪ್ಲ್ಯಾಂಟ್ಸ್ ಹಿ ಸಾ ಎ ಸ್ಟ್ರೇಂಜರ್ ಎಂಟರಿಂಗ್ ಹಿಸ್ ದ ಗಾರ್ಡನ್, ಹೌದಲ್ವಾ. ನೋಡಿ, ಹಿ ಸಾ ಎ ಸ್ಟ್ರೇಂಜರ್ ಎಂಟರಿಂಗ್ ದ ಗಾರ್ಡನ್. ಅವನೇನು ಮಾಡ್ತಾನೆ, ನೀರು ಹಾಕ್ತಾ ಗಿಡಗಳಿಗೆ ನೀರು ಹಾಕ್ತಾ ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಅವನ ಗಾರ್ಡನ್ ಒಳಗಡೆ ಎಂಟರ್ ಆಗೋದನ್ನು ನೋಡ್ತಾನೆ. ಇಲ್ಲೇನಾಗಿದೆ, ಗ್ರಾಮ್ಯಾಟಿಕಲ್ಸ್ ಎರರ್ಸ್ ಇಲ್ಲ, ಮತ್ತೇನು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಕೂಡ ಕರೆಕ್ಟಾಗಿದೆ. ಹಾಗಾಗಿ ನಮಗಿದು ಆಪ್ಷನ್ನು ಎ ನಮ್ಮ ಆನ್ಸರ್ ಆಗುತ್ತೆ. ಇಲ್ಲಿ ಬಿ ಯಾಕಾಗಲ್ಲ, ಹಿ ಹ್ಯಾಸ್ ಸೀನ್, ಇದು ತಪ್ಪಾಯಿತು. ಆಮೇಲೆ ಹಿ ವಾಸ್ ಸೀಯಿಂಗ್ ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಹಿ ವಾಸ್ ವಾಟರಿಂಗ್ ಅಂದರೆ ಅವನೇನು ನೀರುಗಳನ್ನ ಹಾಕ್ತಿದ್ದ. ಆ ಟೈಮಲ್ಲಿ ಏನು ಮಾಡ್ತಾನೆ, ಒಬ್ಬ ಸ್ಟ್ರೇಂಜರ್ ಎಂಟರ್ ಆಗೋದನ್ನು ನೋಡ್ತಾನೆ. ಸೊ ನೋಡಿದ್ದ, ಹೌದಲ್ವಾ. ಹಿ ಕುಡ್ ಹ್ಯಾವ್ ಸೀನ್, ಆಪ್ಷನ್ ಡಿ ಅಲ್ಲಿ, ಇದು ಕೂಡ ತಪ್ಪಾಯಿತು. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಆಪ್ಷನ್ ಎ ನಮ್ಮ ಉತ್ತರ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ತುಷಾರ್ ವಾಸ್ ಹ್ಯಾವಿಂಗ್ ಫೀವರ್ ಫಾರ್ ಲಾಸ್ಟ್ 2 days. ಓಕೆ, ಡ್ಯಾಶ್ ಟೋಲ್ಡ್ ಹಿಮ್ ನಾಟ್ ಟು ಡ್ರಿಂಕ್ ಎನಿಥಿಂಗ್ ಕೋಲ್ಡ್. ಇಲ್ಲೇನು ಮಾಡ್ಬೇಕು ನಾವು, ತುಷಾರ್ ಅನ್ನೋದು ನೌನ್, ಹೌದಲ್ವಾ. ಬಿಕಾಸ್ ತುಷಾರ್ ಈಸ್ ಅ ನೇಮ್ ಆಫ್ ಎ ಬಾಯ್. ಸೊ ತುಷಾರ್ ಈಸ್ ಅ ನೌನ್. ಸೊ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಇಲ್ಲಿ ನೋಡಿ, ನಮಗೆ ಅವ್ರು ಇಲ್ಲೇನು ಮಾಡಿದ್ದಾರೆ, ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ನಾವಿಲ್ಲೇನು ಮಾಡಬೇಕು, ಪ್ರನೌನ್ನ ಆ್ಯಡ್ ಮಾಡಬೇಕು. ಪ್ರನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಆ್ಯಡೆಡ್ ಆಫ್ಟರ್ ಅ ನೌನ್. ಅಂದ್ರೇನು, ಫಸ್ಟ್ ಸೆಂಟೆನ್ಸಲ್ಲಿ ನಮಗೆ ಇಲ್ಲೇನು ಬಂದಿದೆ, ತುಷಾರ್ ಅನ್ನೋ ನೌನ್ ಬಂದಿದೆ. ಸೊ ದ ಸೆಂಟೆನ್ಸ್ ಈಸ್ ಕಂಟಿನ್ಯೂಯಿಂಗ್, ಸೊ ದಟ್ ವಿ ಹ್ಯಾವ್ ಟು ಆ್ಯಡ್ ಎ ಪ್ರನೌನ್. ಹಾಗಾದರೆ ನಮಗಿಲ್ಲಿ ಯಾವ್ಯಾವ ಪ್ರನೌನ್ಸ್ ಯಾವುದಿದೆ, ದೇರ್ ಮದರ್ ಅದು ಕರೆಕ್ಟಾಗಿ ಕೂರಲ್ಲ. ನೋಡಿ, ತುಷಾರ್ ವಾಸ್ ಹ್ಯಾವಿಂಗ್ ಫೀವರ್ ಫಾರ್ ಲಾಸ್ಟ್ 2 days, ದೇರ್ ಮದರ್ ಟೋಲ್ಡ್ ದೆಮ್ ಟು ನಾಟ್ ಡ್ರಿಂಕ್. ಅದು ಕರೆಕ್ಟ್ ಸೆಂಟೆನ್ಸ್ ಆಗಲ್ಲಲ್ವಾ. ಹಾಗಾದರೆ ಇಲ್ಲೇನಾಗುತ್ತೆ, ನಮ್ಮ ಆನ್ಸರು ಬಿ ಆಗುತ್ತೆ. ಯಾಕೆ, ಹೀಸ್ ಅನ್ನೋದೇನಿದೆಯಲ್ಲ, ಇದು ಇಲ್ಲಿ ನಮ್ಮ ಪ್ರೊನೌನ್ ಆಗುತ್ತೆ. ಹಿಸ್, ಶಿ, ಹಿ, ಹರ್ ಇವೆಲ್ಲ ಏನು ಬರ್ತವೆ, ಇವೆಲ್ಲ ಪ್ರೊನೌನ್ಸ್ ಆಗಿರ್ತವೆ, ಹೌದಲ್ವಾ. ಹಾಗಾದರೆ ನೋಡಿ, ತುಷಾರ್ ವಾಸ್ ಹ್ಯಾವಿಂಗ್ ಫೀವರ್ ಫಾರ್ ಲಾಸ್ಟ್ 2 days, ಹಿಸ್ ಮದರ್ ಟೋಲ್ಡ್,
ಹೌದಲ್ವ? ಯಾರ ಮದರು? ತುಷಾರ್ನ ಮದರ್. ಸೊ ಹಿಸ್ ಮದರ್ ಟೋಲ್ಡ್ ಹಿಮ್ ನಾಟ್ ಟು ಡ್ರಿಂಕ್ ಎನಿಥಿಂಗ್ ಕೋಲ್ಡ್. ಹಾಗಾಗಿ ನಮ್ಮ ಸೆಂಟೆನ್ಸ್ ಇಲ್ಲಿ ಏನಾಯಿತು? ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. ಹೌದಲ್ವಾ? ಮುಂದಿನ ಒಂದು ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಇನ್ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಕೂಡ ಏನು ಮಾಡಿದ್ದಾರೆ? ಕೆಲವೊಂದಿಷ್ಟು ಗ್ರಾಮೆಟಿಕಲ್ ಎರರ್ಸ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವೀಗ ಏನು ಮಾಡೋಣ ನೋಡಿ, ಯಾವ ಒಂದು ಸೆಂಟೆನ್ಸ್ ತಪ್ಪಿದೆ ಅಂತ ನಾವಿಲ್ಲಿ ಏನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು. ವಿ ವೇರ್ ವೂಲನ್ ಕ್ಲಾತ್ಸ್ ಇನ್ ಡ್ಯೂರಿಂಗ್ ವಿಂಟರ್ಸ್. ನಾವೇನು ಮಾಡ್ತೀವಿ? ವೂಲನ್ ಕ್ಲಾತ್ಸ್ಗಳನ್ನ ವಿಂಟರ್ ಸೀಸನಲ್ಲಿ ಹಾಕೋತೀವಿ. ಹೌದಲ್ವಾ? ಇದು ಕರೆಕ್ಟ್ ಇದೆ ಸೆಂಟೆನ್ಸ್. ಹೌದು. ಸೊ ನಮಗಿದು ಸರಿಯಾದ ಸೆಂಟೆನ್ಸ್ ಇದೆ. ಅವ್ರೇನು ಮಾಡಿದ್ದಾರೆ? ಇನ್ಕರೆಕ್ಟ್ ಸೆಂಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೌದಲ್ವಾ? ಆಮೇಲೆ ಏನು ಮಾಡಿದ್ದಾರೆ ನೋಡಿ, ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಮ್ಯಾಂಗೋಸ್ ಆ್ಯಂಡ್ ಜಾಸ್ಮಿನ್ಸ್ ಆರ್ ಫೌಂಡ್ ವೈಡ್ಲಿ ಇನ್ ಸಮ್ಮರ್ಸ್. ಹೌದು, ಮ್ಯಾಂಗೋಸ್ ಮತ್ತು ಜಾಸ್ಮಿನ್ಸ್ ಏನು ಸಮ್ಮರಲ್ಲಿ ಜಾಸ್ತಿ ನಮಗೆ ಬೆಳಿತವೆ. ಹೌದಲ್ವಾ? ಅದು ಕೂಡ ಸರಿ ಇದೆ. ಆ್ಯಂಟಮ್ ಸೀಸನ್ಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಫಾಲಿಂಗ್ ಸೀಸನ್ಸ್. ಇಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಯಾಕೆ ನೋಡಿ, ಆ್ಯಂಟಮ್ ಸೀಸನ್ ಈಸ್ ಬರಬೇಕಿತ್ತು. ಯಾಕೆ? ಆ್ಯಂಟಮ್ ಸೀಸನ್ ಈಸ್ ಒನ್ ಸೀಸನ್ ಓನ್ಲಿ, ಇಟ್ ಈಸ್ ಒನ್ ಸೀಸನ್ ಅಲ್ವಾ? ಹಾಗಾಗಿ ನಮಗೇನು ಆ್ಯಂಟಮ್ ಸೀಸನ್ ಬರಬೇಕಿತ್ತು, ಈಸ್ ಬರಬೇಕಿತ್ತು. ಆ್ಯಂಟಮ್ ಸೀಸನ್ ಆದಮೇಲೆ ಇಲ್ಲೇನು ಬಂದಿದೆ? ಆರ್ ಬಂದಿದೆ. ಹೌದಲ್ವಾ? ಆರ್ ಬಂದಿರೋದ್ರ ಕಾರಣ ನಮಗಿಲ್ಲೇನಾಗುತ್ತೆ? ನಮ್ಮ ಆನ್ಸರ್ ಏನಾಗುತ್ತೆ? ಸಿ ಆಗುತ್ತೆ. ಅವರು ಇನ್ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್ನ ಏನು ಮಾಡಿದ್ದಾರೆ? ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಆಪ್ಷನಲ್ಲಿ ಏನಾಯಿತು? ಸಿ ಆಯಿತು. ಡಿ ನೋಡಿ, ಡಿ ಏನಿದೆ? ದ ಟ್ರೀಸ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ಇನ್ ಸ್ಪ್ರಿಂಗ್ ಸೀಸನ್. ಸ್ಪ್ರಿಂಗ್ ಸೀಸನ್ ಅಂದ್ರೇನು? ವಸಂತ ಕಾಲದಲ್ಲಿ ಏನಾಗಿರುತ್ತೆ? ಎಲೆಗಳು ಚಿಗುರ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಟ್ರೀಸ್ ಲುಕ್ಸ್ ಮೋರ್ ಬ್ಯೂಟಿಫುಲ್. ಎಸ್, ಇಟ್ ಈಸ್ ಆಲ್ಸೋ ಟ್ರೂ ಸೆಂಟೆನ್ಸ್. ಸೊ ನೆಕ್ಸ್ಟ್ ನೋಡಿ, ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ? ದ ಮಸ್ಕ್ಯುಲಿನ್ ಫಾರ್ಮ್ ಆಫ್ ಹೆನ್ ಈಸ್ ಕಾಲ್ಡ್ ಆ್ಯಸ್ ರೂಸ್ಟರ್. ನಾವೇನು ಮಸ್ಕ್ಯುಲಿನ್ ಫಾರ್ಮ್ ಆಫ್ ಹೆನ್ ನಾವೊಂದು ಏನಂತ ಕರಿತೀವಿ? ರೋಸ್ಟರ್ ಅಂತ ಕರಿತೀವಿ. ಮೇರ್ ಅಂದರೆ ಏನು? ಮೇರ್ ಅಂದರೆ ಇಟ್ ಈಸ್ ಅ ಫೀಮೇಲ್ ಹಾರ್ಸಿಗೆ ನಾವೆಂತ ಕರಿತೀವಿ? ಮೇರ್ ಅಂತ ಕರಿತೀವಿ. ಸರಿನಾ? ಕಪ್ ಬಂದರೆ ಏನು ಅಂದರೆ ಯಾವುದೇ ಒಂದು ಪ್ರಾಣಿಯ ಒಂದು ಯಂಗ್ ಒನ್ಸನ್ನ ನಾವೇನಂತ ಕರಿತೀವಿ? ಕಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು? ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. 14th ಕ್ವಶನಲ್ಲಿ ಏನು ಮಾಡಿದ್ದಾರೆ? ಕರೆಕ್ಟ್ ಕ್ವಶನ್ ಟ್ಯಾಗ್ನ ಅವರು ಕೇಳಿದ್ದಾರೆ. ಸೊ ಕ್ವಶನ್ ಟ್ಯಾಗ್ ನೋಡಿ, ನೋಬಡಿ ಹ್ಯಾಸ್ ಆನ್ಸರ್ಡ್ ದ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ನಾವೀಗ ಏನು ಮಾಡಬೇಕು? ಕ್ವಶನ್ ಟ್ಯಾಗ್ನ ಮಾಡಬೇಕು. ಹೇಗೆ? ನೋಬಡಿ ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಬಿಕಾಸ್ ನೋಬಡಿ ಈಸ್ ಅ ನೆಗೆಟಿವ್ ಫಾರ್ಮಲ್ಲಿದೆ. ನೆಗೆಟಿವ್ ಫಾರ್ಮೇಷನ್ ಬಂತು ಅಂತಂದರೆ ನಮಗಿಲ್ಲೇನು? ಹ್ಯಾವಂಟ್, ಇದು ನಾಟ್ ಬರೋ ಹಾಗಿಲ್ಲ, ಮತ್ತು ನಾಟ್ ಬರೋ ಹಾಗಿಲ್ಲ. ಅದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಸೊ ನಮಗಿಲ್ಲೇನಾಗುತ್ತೆ? ಆವಾಗ ನಮ್ಮ ಆಪ್ಷನ್ ಹೇ ಆಗುತ್ತೆ. ಯಾಕಂದರೆ ನೋಬಡಿ ಅನ್ನೋದೇನು ನೆಗೆಟಿವ್ ಫಾರ್ಮೆಟಲ್ಲಿ ಇರೋದ್ರಿಂದ ನಮಗಿಲ್ಲಿ ಹ್ಯಾವ್ ದೇ ಅಂತ ಇಲ್ಲಿ ಈ ಒಂದು ಸೆಂಟೆನ್ಸಲ್ಲಿ ನಾವೇನು ಮಾಡಬೇಕು? ಹ್ಯಾವ್ ದೇ ಅನ್ನೋದನ್ನ ನಾವು ಫಿಲ್ ಮಾಡಬೇಕು. ಸರಿನಾ? ಮುಂದಿನ ಕ್ವಶನಲ್ಲಿ ನೋಡಿ, ದ ಚಿಲ್ಡ್ರನ್ ಡಿಸ್ಟ್ರಿಬ್ಯೂಟೆಡ್ ದ ರಿಮೈನಿಂಗ್ ಸ್ವೀಟ್ ಈಕ್ವಲಿ ಡ್ಯಾಶ್ ದೆಮ್ಸೆಲ್ವ್ಸ್. ಏನು ಮಾಡಿದ್ದಾರೆ? ಚಿಲ್ಡ್ರನ್ಗಳೇನು ಮಾಡಿದ್ರು? ಉಳಿದಿರ್ತಕ್ಕಂಥ ಸ್ವೀಟ್ಗಳನ್ನು ಅವರು ಹಂಚ್ಕೊಂಡ್ರು. ಹೇಗೆ? ಬಿಟ್ವೀನ್ ಅಂದರೆ ಏನು? ಇಬ್ಬರು ಪರ್ಸನ್ಗಳ ನಡುವೆ ಇದ್ದಾಗ ನಾವು ಏನಂತ ಕರಿತೀವಿ? ಬಿಟ್ವೀನ್ ಅಂತೀವಿ. ನಾನು ಮತ್ತು ಮುಂದೆ ಇಬ್ಬರೇ ಪರ್ಸನ್ ಇದ್ದಾಗ ಬಿಟ್ವೀನ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಅಕ್ರಾಸ್ ಅಂದರೆ ಅಲ್ಲಿ ಪರ್ಸನ್ಸ್ ಇರೋದಿಲ್ಲ, ಅವ್ರನ್ನ ಹೊರತುಪಡಿಸಾಗಿ ನಾವು ಯೂಸ್ ಮಾಡೋದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಏನು? ಅಕ್ರಾಸ್ ಅಂತೀವಿ. ವಿತಿನ್ ಅಂದರೆ ಏನು? ವಿತಿನ್ ಅಂದರೆ 2 or 3 ಮೆಂಬರ್ಸ್. ಆ ಥರ ಬಂತು ಅಂತಂದರೆ ವಿತಿನ್ ಅಂತೀವಿ. ಅಮಾಂಗ್ ಅಂದರೆ ಏನು? ಅಲ್ಲಿ ಎಷ್ಟು ಪರ್ಸನ್ಸ್ ಇದ್ದರು ಅಂತ ನಮಗೆ ಗೊತ್ತಿಲ್ಲ. ಹೌದಲ್ವಾ? ಹಾಗಾಗಿ ದ ಚಿಲ್ಡ್ರನ್ ಡಿಸ್ಟ್ರಿಬ್ಯೂಟೆಡ್ ದ ರಿಮೈನಿಂಗ್ ಸ್ವೀಟ್ ಈಕ್ವಲಿ ಅಮಾಂಗ್ ದೆಮ್ಸೆಲ್ವ್ಸ್. ಇಲ್ಲಿ ನಮಗೆ ಅಮಾಂಗ್ ಅನ್ನೋದು ಏನು? ಕರೆಕ್ಟಾಗಿ ಡ್ಯಾಶಲ್ಲಿ ಫಿಲ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋಣ. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಶೆಲ್ಫ್ ಅನ್ನೋದರ ಒಂದು ಪ್ಲೂರಲ್ ಫಾರ್ಮ್ ಯಾವುದು ಅಂತ ಹೇಳಿ ನಾವಿಲ್ಲಿ ಹುಡುಕ್ಬೇಕು. ಹಾಗಾದರೆ ಇಲ್ಲಿ ನೋಡಿ, ಶೆಲ್ಫ್ಗೆ ಶೆಲ್ಫ್ಸ್ ಬರಲ್ಲ. ಸೊ ನಮ್ಮ ಆಪ್ಷನ್ ಇಲ್ಲೇನಾಗುತ್ತೆ? ಸಿ ಆಗುತ್ತೆ. ಶೆಲ್ಫ್ ಅಂದರೆ ಅದ್ರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಶೆಲ್ಫ್ಸ್. ಎಫ್ ಇರೋ ಜಾಗದಲ್ಲಿ LVES ಬರುತ್ತೆ. ಹೌದಲ್ವಾ? ಹಾಗಾದರೆ ಮುಂದಿನ ಕ್ವಶನ್ ನೋಡಿ, ಚೂಸ್ ದ ಆಪ್ಷನ್ ವಿಚ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದ ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟ್ರಿ ಅಂದ್ರೇನು? ಆಶ್ಚರ್ಯಭಾವಕ ಚಿಹ್ನೆ. ಇದು ಏನು ನಾವು ಈ ಒಂದು ಚಿಹ್ನೆ ಹಾಕ್ತೀವಲ್ಲ, ಇದು ಎಕ್ಸ್ಕ್ಲಾಮೇಟ್ರಿ ಸೈನ್ ಆಗಿರುತ್ತೆ. ಸೊ ಈ ಒಂದು ಚಿಹ್ನೆ ಇರ್ತಕ್ಕಂಥ ಸೆಂಟೆನ್ಸ್ ನಾವೇನು ಕರಿತೀವಿ? ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಆಪ್ಷನ್ಸ್ ಹೆಂಗೆ ಕೊಟ್ಟಿದ್ದಾರೆ? ಸೋಹನ್ ಈಸ್ ನಾಟ್
ಎ ಡಾಕ್ಟರ್. ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ, ಅಲ್ಲಿ ಏನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇಲ್ಲ, ಹೌದಲ್ವಾ? ನೆಕ್ಸ್ಟ್ ಆಪ್ಷನ್ ನೋಡಿ, ನಮ್ಮ ಆನ್ಸರಲ್ಲಿ ಬಿ ಇದೆ. ಯಾಕಂದರೆ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಹೌದು ನೋಡಿ, ವಾಟ್ ಅ ಬ್ಯೂಟಿಫುಲ್ ವೆದರ್ ವಿ ಹ್ಯಾವ್ ಟುಡೇ. ನೆಕ್ಸ್ಟ್ ಏನು ಮಾಡಿದ್ದಾರೆ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ನಮಗಿಲ್ಲೇನಾಯಿತು? ನಮಗೆ ಬಿ ಇಲ್ಲಿ ನಮ್ಮ ಆನ್ಸರ್ ಆಯಿತು. ಆದರೆ ಮುಂದಿನ ಕ್ವಶನ್ ನೋಡೋಣ. 18th ಕ್ವಶನಲ್ಲಿ ನೋಡಿ, ಎ ಕಾರ್ಡಿಯಾಲಜಿಸ್ಟ್ ಈಸ್ ಅನ್ ಎಕ್ಸ್ಪರ್ಟ್ ಟು ಟ್ರೀಟ್ ಅಲೈನ್ಮೆಂಟ್ಸ್ ಟು ರಿಲೇಟೆಡ್. ಅಂದರೆ ಏನು? ಕಾರ್ಡಿಯಾಲಜಿಸ್ಟ್ ಅನ್ನೋದನ್ನ ನಾವು ಯಾರಿಗೆ ಕರಿತೀವಿ? ಯಾವ ಒಂದು ಡಾಕ್ಟರ್ಗೆ ನಾವು ಕಾರ್ಡಿಯಾಲಜಿಸ್ಟ್ ಅಂತ ಕರಿತೀವಿ? ಲಂಗ್ಸ್ ಡಾಕ್ಟರ್ನ ನಾವು ಏನಂತ ಕರಿತೀವಿ? ಲಂಗ್ಸ್ ಡಾಕ್ಟರ್ನ ಪಲ್ಮನಾಲಜಿಸ್ಟ್ ಅಂತ ನಾವು ಲಂಗ್ಸ್ನ ಡಾಕ್ಟರ್ನ ಕರಿತೀವಿ. ಕಿಡ್ನಿಗಳನ್ನ ಟ್ರೀಟ್ ಮಾಡೋ ಡಾಕ್ಟರ್ನ ನಾವೇನಂತ ಕರಿತೀವಿ? ನ್ಯೂರೋಲಜಿಸ್ಟ್ ಅಂತ, ನೆಫ್ರಾಲಜಿಸ್ಟ್ ಅಂತ ಕರಿತೀವಿ. ಸ್ಕಿನ್ನ ಡಾಕ್ಟರ್ ನಾವೇನಂತ ಕರಿತೀವಿ? ಡರ್ಮಟಾಲಜಿಸ್ಟ್ ಅಂತ ಕರಿತೀವಿ. ಹಾರ್ಟ್ನ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟರ್ನ ಏನು ನಾವು ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು? ಹಾರ್ಟ್, ಡಿ ಆಯಿತು. ಸೊ ಮುಂದಿನ ಕ್ವಶನ್ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್. ಅಂದ್ರೇನು? ರಿಪೋರ್ಟೆಡ್ ಸ್ಪೀಚ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಕನ್ವರ್ಟ್ ಮಾಡಬೇಕು. ಆವಾಗೇನು? ದ ಟೀಚರ್ ಸೆಡ್ ಎವ್ರಿಬಡಿ ಹ್ಯಾಂಡ್ ಓವರ್ ಯುವರ್ ನೋಟ್ಬುಕ್ ಫಾರ್ ಚೆಕಿಂಗ್. ಇಲ್ಲೇನಾಗುತ್ತೆ? ಟೀಚರ್ ಏನಾಗಿದ್ದಾರೆ? ಆರ್ಡ್ರ್ ಮಾಡಿದ್ದಾರೆ, ಹೇಳಿದ್ದಾರೆ. ಸೊ ಇಲ್ಲಿ ನಾವು ಹೇಳುವಾಗ ಏನಾಗುತ್ತೆ? ಟೀಚರ್ ಸೆಡ್ ಇದ್ದಿದ್ದು ಆಸ್ಕ್ಡ್ ಹಾಕಿದ್ರೆ ತಪ್ಪಾಗುತ್ತೆ. ಯಾಕೆ? ಟೀಚರ್ಸ್ ಯಾವತ್ತೂ ಕೇಳಲ್ಲ, ದೇ ಆರ್ಡರ್, ಅದಲ್ವಾ? ಹಾಗಾಗಿ ನಮ್ಮ ಆಪ್ಷನ್ ಇಲ್ಲಿ ಏನಾಯಿತು? ಸಿ ಆಯಿತು. ದ ಟೀಚರ್ ಟೋಲ್ಡ್ ಎವ್ರಿಬಡಿ ಟು ಹ್ಯಾಂಡ್ ಓವರ್ ದೇರ್ ನೋಟ್ಬುಕ್ ಫಾರ್ ಚೆಕಿಂಗ್. ಇಲ್ಲೇನಾಗ್ತಾಯಿದೆ? ಸೆಂಟೆನ್ಸು ಕರೆಕ್ಟಾಗಿ ಫಾರ್ಮೇಷನ್ ಆಗ್ತಿದೆ. ಸೆಡ್ ಅನ್ನೋದು ಕೂಡ ಅದು ಬರೋದಿಲ್ಲ, ಆಸ್ಕ್ಡ್ ಅನ್ನೋದು ಕೂಡ ಬರೋದಿಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಇಲ್ಲೇನಾಯಿತು? ಸಿ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಮೆನಿ ಪೀಪಲ್ ಮೇ ಗೆಟ್ ಡ್ಯಾಶ್ ಅಫೆಕ್ಟೆಡ್ ಬೈ ಕಮ್ಯುನಿಕೇಬಲ್ ಡಿಸೀಸಸ್ ಡ್ಯೂರಿಂಗ್ ರೈನಿ ಸೀಸನ್. ಅಂದ್ರೇನು? ತುಂಬ ಜನ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಏನು? ರೈನಿ ಸೀಸನ್ನಲ್ಲಿ ಬರ್ತಕ್ಕಂತಹ ಕಮ್ಯುನಿಕೇಬಲ್ ಡಿಸೀಸಸ್ಸಿಗೆ ತುಂಬ ಜನ ಏನಾಗ್ತಾರೆ? ಅಫೆಕ್ಟ್ ಆಗ್ತಾರೆ. ಸೊ ನಮ್ಮ ಆಪ್ಷನ್ ಏನಾಯ್ತು ಇಲ್ಲಿ? ಬಿ ಆಯಿತು. ಯಾಕೆ? ಅಫೆಕ್ಟೆಡ್ ಬೈ ಅಂದ್ರೇನು? ಈಗ ಮುಂದೆ ಒಂದಿರ್ತಕ್ಕಂಥ ಪರ್ಸನ್ಗೆ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಯಾವುದು? ಕೋಲ್ಡು, ಕಾಫ್ ಈ ಡಿಸೀಸಸ್ ಏನಿರ್ತಾವಲ್ಲ, ನಾವು ಮಾತಾಡ್ತಿರುವಾಗ ಅದ್ರ ಮುಖಾಂತರ ಟ್ರಾನ್ಸ್ಫರ್ ಆಗ್ತಕ್ಕಂಥ ಡಿಸೀಸಸ್ಸಿಂದ ತುಂಬ ಜನ ಅಫೆಕ್ಟ್ ಆಗ್ತಾರೆ. ಅಫೆಕ್ಟ್ ಅನ್ನೋದು ಇಲ್ಲಿ ಕರೆಕ್ಟ್ ವರ್ಡ್ ಆಗಲಿ ಇಲ್ಲಿ ಕರೆಕ್ಟಾಗಿ ಕೂರ್ತಾ ಇದೆ, ಹೌದಲ್ವಾ? ಸೊ ಮುಂದಿನ ಕ್ವಶನ್ ನೋಡಿ, ದ ಆಂಟೋನಮಿ ಆಫ್ ರೇಡಿಯನ್ಸ್ ಈಸ್. ಆಂಟೋನಮಿ ಅಂದ್ರೇನು? ವಿರುದ್ಧಾರ್ಥಕ ಪದ. ಸಿನಾನಿಮ್ಸ್, ಆಂಟೋನಿಮ್ಸ್ ಅಂತ ಗೊತ್ತಲ್ವಾ? ಆಂಟೋನಿಮ್ ಅಂದ್ರೇನು? ವಿರುದ್ಧಾರ್ಥಕ ಪದ. ರೇಡಿಯನ್ಸ್, ರೇಡಿಯನ್ಸ್ ಅಂದ್ರೇನು? ವಿಚ್ ಈಸ್ ಅ ಲೈಟ್ ಎಮಿಟೆಡ್, ಲೈಟ್ ಆರ್ ಹೀಟ್ ಎಮಿಟೆಡ್ ಬೈ ಸಮಥಿಂಗ್. ಅಂದ್ರೇನು? ಈಗ ಸನ್ ರೇಸು ಸನ್ನಿಂದ ಎಮಿಟ್ ಆದಾಗ ಲೈಟು ಮತ್ತು ಹೀಟ್ ಬರುತ್ತಲ್ವ, ಆ ಥರ ರೇಡಿಯನ್ಸ್ ಅಂದ್ರೇನು? ಲೈಟ್ ಆರ್ ಹೀಟ್. ಸೊ ಅದಕ್ಕೆ ವಿರುದ್ಧ ಪದ ಅಂದ್ರೇನು? ಲೈಟಿಗೆ ವಿರುದ್ಧ ಪದ ಏನು? ಡಾರ್ಕ್ನೆಸ್ ಆರ್ ಡಲ್ನೆಸ್. ಸೊ ನಮ್ಮ ಆಪ್ಷನ್ ಇಲ್ಲೇನಾಯಿತು? ಡಲ್ನೆಸ್ ಆಯಿತು. ಲ್ಯೂಮಿನೆನ್ಸ್ ಆಮೇಲೆ ಅಫ್ಲೂಯೆನ್ಸ್ ಇದು ಇಂಟ್ರಿಕೇಟು ಇದು ಸಪ್ರೇಟ್ ವರ್ಡ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಕಾಲಗೇಟಿವ್ ನೌನ್ ಫ್ರಮ್ ದ ಫಾಲೋಯಿಂಗ್ ಸೆಂಟೆನ್ಸ್. ಕಾಲಗೇಟಿವ್ ನೌನ್ ಅಂದ್ರೇನು? ಇಟ್ ಈಸ್ ಅ ಗ್ರೂಪ್ ಆಫ್ ಅನಿಮಲ್ಸ್ ಆರ್ ಪೀಪಲ್ಸ್. ಕಾಲಗೇಟಿವ್ ನೌನ್ ಅಂದರೆ ಪೀಪಲ್ಸ್ ಅಥವಾ ಅನಿಮಲ್ಸ್ದು ಗ್ರೂಪ್ಗೆ ನಾವೇನಂತ ಕರಿತೀವಿ? ಕಾಲಗೇಟಿವ್ ನೌನ್ಸ್ ಅಂತ ಕರಿತೀವಿ, ಅದಲ್ವಾ? ಹಾಗಾದರೆ ದ ವಿಂಡ್ ಈಸ್ ಸಿಂಗಿಂಗ್ ಮೆಲೋಡಿಯಸ್. ಸೊ ಇಲ್ಲೇನದು ನಾರ್ಮಲ್ ಸೆಂಟೆನ್ಸ್, ಇಲ್ಲಿ ನಮಗೆ ಯಾವುದೇ ಒಂದು ಕಾಲಗೇಟಿವ್ ನೌನ್ ಇಲ್ಲ. ಆಮೇಲೆ ಏನು? ಎ ಟ್ರೋಪ್ ಆಫ್ ಡ್ಯಾನ್ಸರ್ಸ್ ಚಿಯರ್ಡ್ ದ ಆಡಿಯನ್ಸ್. ಟ್ರೋಪ್ ಆಫ್ ಡ್ಯಾನ್ಸರ್ಸ್, ಇಲ್ಲಿ ನೋಡಿ, ಟ್ರೋಪ್ ಅಂದರೆ ಏನು? ಟ್ರೋಪ್ ಅನ್ನೋದು ಇಟ್ ಈಸ್ ಅ ಗ್ರೂಪ್ ಆಫ್ ಡ್ಯಾನ್ಸರ್ಸ್. ಚಿಯರ್ ಮಾಡೋಕ್ಕಂಥ ಡ್ಯಾನ್ಸರ್ಸ್ ಏನಿರ್ತಾರಲ್ಲ ಅವ್ರ ಗ್ರೂಪಿಗೆ ನಾವೆಂತ ಕರಿತೀವಿ? ಟ್ರೋಪ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು? ಬಿ ಆಯಿತು. ಯಾಕೆ? ಅವರು ಕಾಲಗೇಟಿವ್ ನೌನ್ ಇರ್ತಕ್ಕಂಥ ಒಂದು ಸೆಂಟೆನ್ಸ್ನ ನಮಗಿಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮುಂದಿನ ಕ್ವಶನ್ ನೋಡಿ, ದ ಫೆಮಿನಿನ್ ಫಾರ್ಮ್ ಆಫ್ ಹಾರ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಫೆಮಿನಿನ್ ಫಾರ್ಮ್ ಆಫ್ ಹಾರ್ಸ್ ಅಂದ್ರೇನು? ಒಂದು ಹೆಣ್ಣು ಕುದುರೆನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಹೆಣ್ಣು ಕುದುರೆನ ನಾವು ಮೇರ್ ಅಂತ ಕರಿತೀವಿ, ಹೌದಲ್ವಾ? ಹಾಗಾದರೆ ಲಯನೆಸ್ ಅಂದ್ರೇನು? ಹೆಣ್ಣು ಸಿಂಹಿಣಿನ ನಾವು ಲಯನೆಸ್ ಅಂತ ಕರಿತೀವಿ. ಫೋಲ್ ಅಂತಂದರೆ ಇಟ್ ಈಸ್ ಅ ಯಂಗ್ ಒನ್ಸ್ ಆಫ್ ಸಮ್ ಅನಿಮಲ್ಸ್. ಯಾವುದು? ಹಾರ್ಸ್ನ ಒಂದು ಮರಿಗಳನ್ನ ಫೋಲ್ ಅಂತ ಕರಿತೀವಿ. ಕಬ್ ಅಂತಂದರೆ ಇದಕ್ಕೆ ಟೈಗರು ಅಥವಾ ಲಯನ್ಗಳನ್ನ ಯಂಗ್ ಒನ್ಸ್ ಏನಿರ್ತಾರೆ ಅದಕ್ಕೆ ನಾವು ಕಬ್ ಅಂತ ಕರಿತೀವಿ. ಸೊ ಮುಂದಿನ ಕ್ವಶನಲ್ಲಿ ಐಡೆಂಟಿಫೈ ದ ಇಂಟ್ರೋಗೇಟಿವ್ ಸೆಂಟೆನ್ಸ್ ಫಾರ್ ದ ಅಫರ್ಮೇಟಿವ್ ಸೆಂಟೆನ್ಸ್.
ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳಲ್ಲಿ ಏನು ಅಫರ್ಮೇಟಿವ್ ಸೆಂಟೆನ್ಸ್ನ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಇಂಟ್ರೋಗೇಟಿವ್ ಅಂದರೆ ನಮಗಿಲ್ಲಿ ಒಂಥರ ಕ್ವೆಶನ್ ಮಾಡೋ ಥರ ಯಾವುದೊಂದು ಕ್ವೆಶನ್ ಇದೆ ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಡಿಡ್ ಕೇರಳ ಗೆಟ್ ಹೆವಿ ರೈನ್ಫಾಲ್ ಡ್ಯೂರಿಂಗ್ ಲಾಸ್ಟ್ ಮಂತ್ಸ್? ಇದರಲ್ಲಿ ಏನಿದೆ ನಾರ್ಮಲ್ ಆಗಿ ಇಂಟ್ರೋಗೇಟಿವೇ ಇದೆ, ಆದರೆ ಅಫರ್ಮೇಟಿವ್ ಸೆಂಟೆನ್ಸ್ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ವಾಸ್ ದರ್ ಹೆವಿ ರೈನ್ಫಾಲ್ ಡ್ಯೂರಿಂಗ್ ದ ಲಾಸ್ಟ್ ಮಾನ್ಸೂನ್ ಇನ್ ಕೇರಳ? ಸೊ ಇಲ್ಲೇನಾಗಿದೆ ನಮ್ಮ ಆಪ್ಷನ್ ಇಲ್ಲಿ ಬಿ ಆಯಿತು. ಯಾಕೆ? ಅಲ್ಲಿ ಕಳೆದ ಮಾನ್ಸೂನಲ್ಲಿ ಕೇರಳದಲ್ಲಿ ಹೆವಿ ರೈನ್ಫಾಲ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ ನಾರ್ಮಲ್ ಆಗಿ. ಅಲ್ಲಿ ಆರ್ಡರ್ ಕೂಡ ಇಲ್ಲ, ಇಂಟ್ರೋಗೇಟ್ ಮಾಡ್ತಾ ಇದ್ದಾರೆ ಕೂಡ, ಆರ್ಡರ್ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಏನಾಯಿತು ನಮ್ಮ ಆಪ್ಷನ್ ಏನಾಯಿತು ಬಿ ಆಯಿತು. ಸೊ ಮುಂದಿನ ಕ್ವಶನಲ್ಲಿ ನೋಡಿ, ಮೈ ಆಂಟ್ ಈಸ್ ವೆರಿ ಸ್ಕಿಲ್ಡ್ ಇನ್ ಗಾರ್ಡನಿಂಗ್, ಎವ್ರಿಬಡಿ ಪ್ರೈಸ್ ಹರ್ ಫಾರ್ ಹರ್ ಡ್ಯಾಶ್. ಏನು ಅವ್ರ ಆಂಟ್ ಏನು ಗಾರ್ಡನಿಂಗಲ್ಲಿ ಒಂದು ವೆರಿ ಸ್ಕಿಲ್ಡ್ ಆಗಿದ್ದಾರಂತೆ. ಸೊ ಅವ್ರು ಏನು ಮಾಡಿದ್ದಾರೆ, ಎಲ್ಲರೂ ಅವರ ಒಂದು ಗಾರ್ಡನಿಂಗ್ ಸ್ಕಿಲ್ನ ಏನು ಮಾಡಿದ್ದಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ನಾವು ಒಂದು ಗಾರ್ಡನಿಂಗ್ ಸ್ಕಿಲ್ಗೆ ನಾವೇನಂತ ಕರಿತೀವಿ, ಅವರ ಗ್ರೀನ್ ಹ್ಯಾಂಡ್ಸ್ ಅಂದರೆ ಏನು ಇದು ಅದನ್ನು ನಾವು ಐಟಮನ್ನು ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಗ್ರೀನ್ ಹ್ಯಾಂಡ್ಸ್ ಅನ್ನೋದೇನಿದೆ ಅವರ ಒಂದು ಐಟಮ್ ಆಗಿ ಇಲ್ಲಿ ಬಳಸ್ತಾ ಇದ್ದೀವಿ, ಹೌದಲ್ವಾ? ಯಾಕೆ? ಈಗ ಹಸಿರು ಗಿಡಗಳನ್ನ ಜಾಸ್ತಿ ಬೆಳೆಸ್ತಾ ಇದ್ದಾರೆ, ಅವ್ರ ಕೈಗೆ ಹಸಿರು ಕೈಗಳು ಅಂತ ಇಲ್ಲಿ ಬರೋದಿಲ್ಲ, ಅಂದರೆ ಅದನ್ನೊಂದು ಪ್ರೈಸ್ ಮಾಡುವಂಥ ಒಂದು ರೀತಿಯಾಗಿರುತ್ತೆ ಅಷ್ಟೇ ಅದು. ನೆಕ್ಸ್ಟ್ ನೋಡಿ, ರಿಹಾನಾ ವಾಸ್ ಫೀಲಿಂಗ್ ಎ ಲಿಟಲ್ ಡ್ಯಾಶ್ ಸೊ ಶಿ ಕುಡಂಟ್ ಗೋ ಟು ಸ್ಕೂಲ್ ಟುಡೇ. ಅಂದ್ರೇನು ರಿಹಾನಾ ವಾಸ್ ನಾಟ್ ಫೀಲಿಂಗ್ ವೆಲ್ ಟುಡೇ ಅನ್ನೋ ಥರ ಇದೆ ಇದು. ಸೊ ನಮಗಿಲ್ಲಿ ಏನಾಗುತ್ತೆ ಅಂಡರ್ ಹರ್ ವೆದರ್. ಯಾಕೆ? ಶಿ ವಾಸ್ ನಾಟ್ ಫೀಲಿಂಗ್ ವೆಲ್ ಬಿಕಾಸ್ ಅಂಡರ್ ದ ವೆದರ್. ಈಗಿನ ವೆದರಿಗೇನೋ ಅವಳು ನಾಟ್ ಫೀಲಿಂಗ್ ವೆಲ್ ಆಗಿರ್ತಾಳೆ, ದಟ್ಸ್ ವೈ ಶಿ ಕುಡಂಟ್ ಗೋ ಟು ಸ್ಕೂಲ್. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು ಬಿ ಆಯಿತು, ಅದು ಅಲ್ವಾ? ಮುಂದಿನ ಕ್ವಶನಲ್ಲಿ ನೋಡಿ, ಚೂಸ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಬ್. ಸ್ಪೆಲ್ಲಿಂಗ್ನ ನಾವಿಲ್ಲಿ ಅವ್ರು ಏನು ಮಾಡಿದ್ದಾರೆ, 4 ಆಪ್ಷನಲ್ಲಿ ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದಾರೆ, ಯಾವುದೋ ಒಂದರಲ್ಲಿ ಮಾತ್ರ ಸರಿ ಸ್ಪೆಲ್ಲಿಂಗ್ನ ಕೊಟ್ಟಿದ್ದಾರೆ. ಸೊ ಯಾವುದದು ಅಂತ ನೋಡೋಣ. ದ ಲೀಫ್ ಫ್ಲೋಟೆಡ್ ಸ್ವಿಫ್ಟ್ಲಿ ಇನ್ ಟು ದ ವಾಟರ್. ಫ್ಲೋಟೆಡ್ ಅನ್ನೋದು ನೋಡಿ ಫ್ಲೂಟೆಡ್ ಆಗಿದೆ, ಹೌದಲ್ವಾ? ಹಾಗಾದರೆ ನಮ್ಮ ಆಪ್ಷನ್ ಇಲ್ಲಿ ಎ ತಪ್ಪಾಯಿತು. ನೆಕ್ಸ್ಟ್ ಏನು ಫ್ಲೋಟೆಡ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸಿ ಅಲ್ಲಿ ನೋಡಿ ಫ್ಲೌಟೆಡ್ ಕೊಟ್ಟಿದ್ದಾರೆ, ಹಾಗಾದರೆ ನಮ್ಮ ಆಪ್ಷನ್ ಇಲ್ಲಿ ಡಿ ನೋಡಿ. ಫ್ಲೋಟೆಡ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಏನಿದೆ FLOATED, ಫ್ಲೋಟೆಡ್ ಅನ್ನೋದು ಕರೆಕ್ಟ್ ಸ್ಪೆಲ್ಲಿಂಗ್ ಏನು ಡಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು ಡಿ ಆಯಿತು. ಸೊ ಮುಂದಿನ ಕ್ವಶನಲ್ಲಿ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಪ್ಯಾಸಿವ್ ವಾಯ್ಸ್. ಅಂದ್ರೇನು ಅವರು ಆ್ಯಕ್ಟಿವ್ ವಾಯ್ಸಲ್ಲಿ ನಮಗೆ ಸೆಂಟೆನ್ಸ್ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ದ ಕ್ಲಾಸ್ ಮಾನಿಟರ್ ವಿಲ್ ಕಲೆಕ್ಟ್ ದ ಸಾಲ್ವ್ಡ್ ಹ್ಯಾಂಡ್ಔಟ್ಸ್ ಫ್ರಮ್ ದ ರಿಮೈನಿಂಗ್ ಸ್ಟೂಡೆಂಟ್ಸ್. ಏನು ಕ್ಲಾಸ್ ಮಾನಿಟರ್ ಏನು ಮಾಡ್ತಾನೆ, ಉಳಿದಿರ್ತಕ್ಕಂಥ ಹ್ಯಾಂಡ್ಔಟ್ಸ್ಗಳನ್ನ ರಿಮೈನಿಂಗ್ ಸ್ಟೂಡೆಂಟ್ಸಿಂದ ಏನು ಮಾಡ್ತಾನೆ ಕಲೆಕ್ಟ್ ಮಾಡ್ತಾನೆ. ಇದು ಡೈರೆಕ್ಟಾಗಿದೆ ಪ್ಯಾಸಿವ್ ವಾಯ್ಸಲ್ಲಿ. ಆ್ಯಕ್ಟಿವ್ ವಾಯ್ಸಿಗೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ತೀವಿ ನೋಡಿ. ದ ಸಾಲ್ವ್ಡ್ ಹ್ಯಾಂಡ್ಔಟ್ಸ್ ವಿಲ್ ಬಿ. ಸೊ ವಿಲ್ ಅವರು ಕೊಟ್ಟಿದ್ರು, ನಾವೇನು ಮಾಡಬೇಕು ವಿಲ್ ಬಿ ಫ್ಯೂಚರ್ ಕಂಟಿನ್ಯೂ ವಿಲ್ ಬಿ ಕಲೆಕ್ಟೆಡ್ ಬೈ ದ ಕ್ಲಾಸ್ ಮಾನಿಟರ್ ಫ್ರಮ್ ರಿಮೈನಿಂಗ್ ಸ್ಟೂಡೆಂಟ್ಸ್. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು ಎ ಆಯಿತು. ಯಾಕೆ? ವಿಲ್ ಬಂದಿದೆ ಅಂತಂದರೆ ಅದ್ರ ಕಂಟಿನ್ಯೂ ಫಾರ್ಮ್ ಮಾಡೋಕ್ಕೆ ನಾವೇನು ಬಿ ಅನ್ನು ಆ್ಯಡ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡಿ ವಿಲ್ ಬಿ ಕಲೆಕ್ಟಿಂಗ್ ಅಂತ ಬಂದಿದೆ, ಇಲ್ಲಿ ಕಂಟಿನ್ಯೂ ಬರಬಾರ್ದು, ಹೌದಲ್ವಾ? ಹಾಗಾದರೆ ವಿಲ್ ಹ್ಯಾವ್ ಟು ಬಂದಿದೆ, ಸೆಂಟೆನ್ಸ್ ತಪ್ಪಾಗುತ್ತೆ. ಮತ್ತು ರಿಮೈನಿಂಗ್ ಹ್ಯಾಂಡ್ಔಟ್ಸ್ ಆರ್ ಟು ಬಿ ಕೂಡ ಇಲ್ಲಿ ಬರಬಾರ್ದು. ಯಾಕೆ? ಇಲ್ಲಿ ವಿಲ್ ಬಂದಿರೋದ್ರಿಂದ ವಿಲ್ ಮುಂದೆ ಬಿನ ಮಾತ್ರ ನಾವಿಲ್ಲಿ ಏನು ಮಾಡಬೇಕು ಆ್ಯಡ್ ಮಾಡಬೇಕು. ಹಾಗಾದರೆ ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡಿದ್ದಾರೆ ನೋಡಿ, ಚೂಸ್ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ವರ್ಡ್ ಆರ್ಡರ್. ಅಂದ್ರೇನು 4 ಆಪ್ಷನ್ಗಳಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಪದಗಳನ್ನು ಅದರ ಸ್ಪೇಸ್ನ ಅದಲು ಬದಲು ಮಾಡಿದ್ದಾರೆ. ಹಾಗಾದರೆ ನಮಗಿಲ್ಲಿ ಕರೆಕ್ಟಾಗಿ ಹೊಂದಿರತಕ್ಕಂಥ ಆರ್ಡರ್ ಹೊಂದಿರತಕ್ಕಂಥ ಪದ ಹೊಂದಿರತಕ್ಕಂಥ ಒಂದು ಸೆಂಟೆನ್ಸ್ ಯಾವುದು ಅಂತೇಳಿ ನಾವಿಲ್ಲಿ ನೋಡಿ ಓದಿದ್ರೆ ಗೊತ್ತಾಗುತ್ತೆ, ಹೌದಲ್ವಾ? ಸೊ ನಮಗಿಲ್ಲಿ ಡಿ ಆಪ್ಷನ್ ಏನಾಗಿದೆ, ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಫಾರ್ಮೇಷನ್ನು ಫಾರ್ಮ್ ಆಗ್ತಾಯಿದೆ. ಯಾವುದೇ ಒಂದು ವರ್ಡ್ಸು ಕೂಡ ಹಿಂದೆ ಮುಂದೆ ಆಗದಿರೋ ಥರ ಫಾರ್ಮೇಷನ್ ಆಗ್ತಿದೆ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ಅಂಬ್ರೆಲಾಸ್ ವೇರ್ ಒರಿಜಿನಲಿ ಮೀನ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ಶೇಡ್ ಆಫ್ ದ ಸನ್ ನಾಟ್ ಫ್ರಮ್ ರೈನ್. ಅದಲ್ವ? ಏನಂದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಅಂಬ್ರೆಲಾಸ್ ಏನಿದೆ ಒರಿಜಿನಲಿ ಏನು ಅಂತಂದರೆ ಅವು ಸನ್ಲೈಟಿಂದ ಏನು ಶೇಡ್ಸ್ ಬರ್ತಾವಲ್ಲ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇರುತ್ತೆ, ರೇನಿಂದ ಅಲ್ಲ. ಬಿಕಾಸ್ ರೇನ್ಕಿಂತ ಜಾಸ್ತಿ ಏನು ಸನ್ಲೈಟ್ಸು ನಮ್ಮ ಸ್ಕಿನ್ಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್.
ಇಲ್ಲೇನಾಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಪ್ರತಿಯೊಂದು ವರ್ಡ್ಸು ಕೂಡ ಏನಾಗಿದೆ ಕರೆಕ್ಟಾಗಿ ಫಾರ್ಮೇಷನ್ ಆಗಿದೆ. ಹಾಗಾದರೆ ಉಳಿದಿದ್ರಲ್ಲಿ ನೋಡಿ ಏನು ಮಾಡಿದ್ದಾರೆ, ಇಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ನೋಟ್ ದಟ್ ದೇ ಆರ್ ನಾಟ್ ದಟ್ ನಾಟ್ ಫ್ರಮ್ ರೈನ್. ಇಲ್ಲೇನಾಗಿದೆ ಸೆಂಟೆನ್ಸ್ ವರ್ಡ್ಸೇ ಉಲ್ಟಾಪಟ್ಟ ಆಗಿದೆ, ಸೊ ಇಲ್ಲಿ ತಪ್ಪಾಯಿತು. ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ದಟ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ದ ಶೇಡ್ಸ್. ದಟ್ ಟು ಪ್ರೊಟೆಕ್ಟ್ ಅಂದರೆ ಯಾವುದು, ಅಂಬ್ರೆಲಾಸ್ ಅನ್ನೋದು ಲಾಸ್ಟಿಗೆ ಹೋಗಿದೆ, ಸೊ ಇಲ್ಲಿ ಅಂಬ್ರೆಲಾಸ್ ಏನಾಗಿತ್ತು ಇಲ್ಲಿ ಬರಬೇಕಿತ್ತು ಡಟ್ ಜಾಗದಲ್ಲಿ, ಹಾಗಾಗಿ ಇಲ್ಲೂ ತಪ್ಪಾಯಿತು. ನೆಕ್ಸ್ಟ್ ಏನು ಮಾಡಿದ್ದಾರೆ, ನಾಟ್ ಫ್ರಮ್ ರೈನ್ ಅಂಬ್ರೆಲಾಸ್, ಪೂರ್ತಿ ಸೆಂಟೆನ್ಸೇ ತಪ್ಪಾಯಿತು, ಹೌದಲ್ವಾ. ಹಾಗಾದರೆ ಅವ್ರು ಕೊಟ್ಟಿರೋದ್ರಲ್ಲಿ ಡಿ ಆಪ್ಷನ್ ಏನಾಗಿದೆ, ಕರೆಕ್ಟ್ ಆರ್ಡರಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಆಗ್ತಾಯಿದೆ. ಸೊ ಮುಂದಿನ ಕ್ವಶನಲ್ಲಿ ನೋಡಿ, ವೈಲ್ ಲಯನ್ ರೋರ್ಸ್ ಬರ್ಡ್ಸ್. ಲಯನ್ ಏನು ಮಾಡುತ್ತೆ, ಗರ್ಜನೆ ಮಾಡುತ್ತೆ. ರೋರ್ ಅಂದ್ರೇನು, ಗರ್ಜನೆ. ಲಯನ್ ಗರ್ಜನೆ ಮಾಡಿದ್ರೆ ಬರ್ಡ್ಸ್ ಏನು ಮಾಡುತ್ತೆ, ಅದು ಒಂದು ಸೌಂಡ್ ಮಾಡುತ್ತಲ್ಲ, ಅದಕ್ಕೆ ನಾವೆಂತ ಕರಿತೀವಿ, ಕ್ರೀಪ್ಸ್ ಅಂತ ಕರಿತೀವಿ. ಚಿಲಿಪಿಲಿ ನಾದ ಹಕ್ಕಿ ಏನು ಮಾಡುತ್ತೆ ಅಂತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ರೀಪ್ಸ್ ಅಂತ ಕರಿತೀವಿ. ಸೊ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಎ ಆಯಿತು. ಸೊ ಮುಂದಿನ ಒಂದು ಕ್ವಶನ್ ನೋಡಿ, ಚೂಸ್ ದ ಸೆಂಟೆನ್ಸ್ ವಿತ್ ಅ ಕರೆಕ್ಟ್ ವರ್ಡ್ ಆರ್ಡರ್. ಇದು ಕೂಡ ಅದೇ ಥರ ಯಾವ ಒಂದು ಪದ ಕರೆಕ್ಟ್ ಆರ್ಡರಲ್ಲಿ ಇದೆ ಅಂತೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ ಏನಿದೆ, ಇದಕ್ಕೆ ಆನ್ಸರ್ ಏನಾಗುತ್ತೆ, ಡಿ ಆಗಿರುತ್ತೆ. ಇಲ್ಲಿ ನೋಡಿ, ಆರವ್ ವಾಸ್ ಫೀಲಿಂಗ್ ಸಾರಿ ದಟ್ ಹಿ ಫಾರ್ಗೆಟ್ ಟು ವಿಶ್ ಹೀಸ್ ಬೆಸ್ಟ್ ಫ್ರೆಂಡ್ ಅವಿನಾಶ್ ಆನ್ ಹಿಸ್ ಬರ್ಡೇ. ಏನು ಆರವ್ ಅವ್ನು ತುಂಬ ಬೇಜಾರಾಗಿದ್ದಾನೆ. ಯಾಕೆ, ಅವನ ಬೆಸ್ಟ್ ಫ್ರೆಂಡ್ ಬರ್ಡೇಗೆ ವಿಶ್ ಮಾಡೋಕ್ಕೆ ಆಗಿಲ್ಲ ಅಂತೇಳಿ, ಅವ್ನು ಮರ್ತೋಯ್ತು ಅಂತೇಳಿ ಏನು ಬೇಜಾರಾಗಿದ್ದಾನೆ. ಇದು ನಮಗಿಲ್ಲಿ ಏನಾಗ್ತಾಯಿದೆ, ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಆಗ್ತಾಯಿದೆ, ಅದಲ್ವಾ. 3 ಆಪ್ಷನ್ ಇನ್ನು ಉಳಿದಿರ್ತಕ್ಕಂಥಲ್ಲಿ ಏನಾಗಿದೆ ನೋಡೋಣ. ಹಿ ಫಾರ್ಗೆಟ್ ಟು ವಿಶ್ ಆನ್ ಹಿಸ್ ಬೆಸ್ಟ್ ಫ್ರೆಂಡ್ಸ್ ಅವಿನಾಶ್, ಫುಲ್ ಸೆಂಟೆನ್ಸೇ ತಪ್ಪು ಮಾಡಿದ್ದಾರೆ, ಹೌದಲ್ವಾ. ಸೊ ನಮಗಿಲ್ಲೇನಾಗಿದೆ, ಆರವ್ ವಾಸ್ ಫೀಲಿಂಗ್ ಸಾರಿ ದಟ್ ಹಿ ಫಾರ್ಗೆಟ್ ಟು ವಿಶ್ ಹೀಸ್ ಬೆಸ್ಟ್ ಫ್ರೆಂಡ್ ಅವಿನಾಶ್ ಬರ್ಡೇ. ಸೊ ನಮಗಿಲ್ಲಿ ಡಿ ನಮ್ಮ ಆಪ್ಷನ್ ಆಯಿತು. ಮುಂದಿನ ಕ್ವಶನಲ್ಲಿ ನೋಡಿ, ಚೂಸ್ ದ ಕರೆಕ್ಟ್ ಗ್ರೂಪ್ ಆಫ್ ಸೆಂಟೆನ್ಸ್. ಇಲ್ಲಿ ನಮಗೆ ಫುಲ್ ಸ್ಟಾಪ್ಗಳನ್ನ ಕೊಟ್ಟು ನೆಕ್ಸ್ಟ್ ಸೆಂಟೆನ್ಸ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಗಾದರೆ ಯಾವ ಒಂದು ಸೆಂಟೆನ್ಸು ಕರೆಕ್ಟಾಗಿ ಫಾರ್ಮೇಷನ್ ಆಗಿದೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು, ಹೌದಾ. ನೋಡಿ ನಮ್ಮ ಆಪ್ಷನಲ್ಲಿ ಎ ಆಗುತ್ತೆ. ಐ ಹ್ಯಾವ್ 3 ಪೆಟ್ಸ್ ಎಟ್ ಹೋಮ್. ನಾವು ನಮ್ಮ ಮನೇಲಿ 3 ಪೆಟ್ಸ್ ಇದೆ. ಒನ್ ಆಫ್ ದೆಮ್ ಆಲ್ವೇಸ್ ಸ್ಮೈಲ್ ಅಟ್ ದ ಸ್ಟ್ರೇಂಜರ್ಸ್. ಏನು, ನಮ್ಮ ಮನೇಲಿ 3 ಪೆಟ್ಸ್ ಇದೆ, ಅದರಲ್ಲಿ ಒಂದು ಏನು ಮಾಡುತ್ತೆ, ಸ್ಟ್ರೇಂಜರ್ಸ್ನ ನೋಡಿದಾಗ ಯಾವಾಗಲೂ ಸ್ಮೈಲ್ ಮಾಡುತ್ತೆ. ಸೊ ನಮಗಿಲ್ಲಿ ಕರೆಕ್ಟ್ ಫಾರ್ಮೇಷನ್ ಆಗಿದೆ ಸೆಂಟೆನ್ಸ್ದು, ಅದಲ್ವಾ. ಇಲ್ಲಿ ನೋಡಿ, ಐ ಹ್ಯಾವ್ 3 ಪೆಟ್ಸ್ ಎಟ್ ಹೋಮ್, ಒನ್ ಆಫ್ ದೇ ಅನ್ನೋದು ಇಲ್ಲಿ ಬರೋದಿಲ್ಲ. ದೇ ಅನ್ನೋದು ಬಂದಿರೋದ್ರಿಂದ ಈ ಸೆಂಟೆನ್ಸ್ ಏನಾಯಿತು, ತಪ್ಪಾಯಿತು. ಥರ್ಡ್ ಸೆಂಟೆನ್ಸ್ ನೋಡಿ, ವಿ ಹ್ಯಾವ್ 3 ಪೆಟ್ಸ್. ಈ ಒಂದು ಎಸ್ ಯಾವಾಗ ಬರುತ್ತೆ, ಸಿಂಗ್ಯುಲರ್ ಫಾರ್ಮೇಷನ್ನ ನಾವು ಯೂಸ್ ಮಾಡುವಾಗ ಇದೇನಾಗುತ್ತೆ, ಈ ಒಂದು ಎಸ್ಸು ಬರುತ್ತೆ. ಹಾಗಾಗಿ ಇಲ್ಲೇ ಈ ಸೆಂಟೆನ್ಸು ತಪ್ಪಾಗೋಯಿತು. ಸೊ ನೆಕ್ಸ್ಟ್ ಡಿ ಅಲ್ಲಿ ಏನಾಗಿದ್ದಾರೆ, ವಿ ಹ್ಯಾವ್ 3 ನ್ಯೂಮರಿಕಲ್ ಫಾರ್ಮೇಷನಲ್ಲಿ ಬಂದಿದೆ. ಆಮೇಲೆ ಏನಾಗಿದೆ, ಸ್ಮೈಲ್ಸ್ ಅನ್ನೋದು ಇಲ್ಲೂ ಕೂಡ ಈ ಥರ ಎಸ್ ಬಂದಿದೆ, ಹಾಗಾಗಿ ಇದು ಕೂಡ ತಪ್ಪಾಯಿತು. ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಎ ಆಯಿತು. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಐಡೆಂಟಿಫೈ ದ ಅಡ್ವರ್ಬ್ ಇನ್ ದ ಗಿವನ್ ಸೆಂಟೆನ್ಸ್. ಅಡ್ವರ್ಬ್ನ ನಮಗಿಲ್ಲಿ ಏನು ಮಾಡಿದ್ದಾರೆ, ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಹೌದಲ್ವಾ. ಹಾಗಾದರೆ ಸೆಂಟೆನ್ಸ್ ನೋಡಿ, ಡೆಸ್ಪೈಟ್ ನಾಟ್ ಪ್ರಿಪೇರಿಂಗ್ ಮಚ್ ಫಾರ್ ಹೀಸ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಡ್ಯೂ ಟು ಹೀಸ್ ಪಾರ್ಟಿಸಿಪೇಟಿಂಗ್ ಇನ್ ದ ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್, ಡೀಪ್ ವಾಸ್ ಏಬಲ್ ಟು ರೈಟ್ ಹೀಸ್ ಆಲ್ ಎಕ್ಸಾಮ್ಸ್ ಎಕ್ಸ್ಟ್ರೀಮ್ಲಿ ವೆಲ್. ಇದರಲ್ಲಿ ನಮಗೆ ಅಡ್ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಡ್ವರ್ಬ್ ಏನಾಗುತ್ತೆ, ಎಕ್ಸ್ಟ್ರೀಮ್ಲಿ ವೆಲ್ ಅನ್ನೋದು ಏನು, ಅದು ನಮಗಿಲ್ಲಿ ಅಡ್ವರ್ಬ್ ಆಗುತ್ತೆ. ಅವನಿಗೆ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಿದ್ದರಿಂದ ಅದ್ರ ಜೊತೆಗೇನೇನು ಮಾಡಿದ್ದಾನೆ, ಮಿಡ್ ಟರ್ಮ್ ಎಕ್ಸಾಮ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ. ಅದಕ್ಕೆ ನಮಗಿಲ್ಲೇನು ಎಕ್ಸ್ಟ್ರೀಮ್ಲಿ ವೆಲ್ ಅನ್ನೋದೇನು ನಮಗಿಲ್ಲಿ ಆನ್ಸರ್ ಅಡ್ವರ್ಬ್ ಆಗುತ್ತೆ. ಸೊ ಮುಂದಿನ ಕ್ವೆಶನ್ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಪ್ಯಾಸಿವ್ ವಾಯ್ಸ್. ಅವ್ರೇನು ಮಾಡಿದ್ದಾರೆ, ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೆಂಟೆನ್ಸ್ ಯಾವುದು, ಮಿಸಸ್ ಸಾರಾ ಥಾಟ್ ಅಸ್ ಮ್ಯಾಥಮೆಟಿಕ್ಸ್ ಇನ್ ದ ಪ್ರೀವಿಯಸ್ ಸಮ್ಮರ್ ಕ್ಯಾಂಪ್ ಅಟ್ ಡೆಲ್ಲಿ ಅನ್ನೋದು ಪ್ಯಾಸಿವ್ ವಾಯ್ಸ್ ಆಗಿದೆ, ಆ್ಯಕ್ಟಿವ್ ವಾಯ್ಸ್ ಆಗಿದೆ. ಅದನ್ನು ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ನಮಗಿಲ್ಲಿ ಆ್ಯಕ್ಟಿವ್ ವಾಯ್ಸಿಂದ ಕನ್ವರ್ಟ್ ಮಾಡಿದಾಗ, ಮ್ಯಾಥಮೆಟಿಕ್ಸ್ ವಾಸ್ ಥಾಟ್ ಬೈ ಮಿಸಸ್ ಸಾರಾ ಟು ಅಸ್ ಇನ್ ಪ್ರೀವಿಯಸ್ ಸಮ್ಮರ್ ಕ್ಯಾಂಪ್ ಅಟ್ ಡೆಲ್ಲಿ. ನೋಡಿ, ಡೆಲ್ಲಿ ಇರೋ ಕಡೆ ಅಟ್ ಬಂದಿದೆ, ಸರಿನಾ. ಇಲ್ಲೂ ಅಟ್ ಡೆಲ್ಲಿ, ಎಲ್ಲಿ ಅನ್ನೋದು ಲಾಸ್ಟಿಗೆ ಬರಬೇಕು, ಬಂದಿದೆ ಹೌದಲ್ವಾ. ಸಮ್ಮರ್ ಕ್ಯಾಂಪ್ಸ್ ಕೂಡ ಬಂದಿದೆ ಅಲ್ವಾ. ಸೊ ಮ್ಯಾಥಮೆಟಿಕ್ಸ್ ಅನ್ನೋದು ಏನು,
ಶಿ ವಾಸ್ ಅ ಟಾಟ್ ಸಬ್ಜೆಕ್ಟ್ ಅಲ್ವಾ. ಸೊ ಮ್ಯಾಥಮೆಟಿಕ್ಸ್ ವಾಸ್ ಟಾಟ್ ಬೈ ಮಿಸ್ಸಸ್ ಸಾರಾ ಅವರು ನಮಗೇನು ಮಾಡ್ತಿದ್ರು, ಮ್ಯಾಥಮೆಟಿಕ್ಸ್ನ ಕಳೆದ ವರ್ಷ ಡೆಲ್ಲಿಯಲ್ಲಿ ನಮಗೆ ಟೀಚ್ ಮಾಡಿದರು. ಇದು ನಮ್ಮ ಸೆಂಟೆನ್ಸ್. ಹಾಗಾಗಿ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಬಿ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಅಬ್ಸ್ಟ್ರಾಕ್ಟ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಅಬ್ಸ್ಟ್ರಾಕ್ಟ್ ನೌನ್ನ ನಾವಿಲ್ಲೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಯಾವುದು, ಒಬ್ಬ ಮನುಷ್ಯನಿಗೆ ನಾವೇನು ಮಾಡಿರ್ತೀವಿ, ಅವನ ಒಂದು ಯಾವುದೇ ಒಂದು ಕೆಲಸಕ್ಕೆ ತಕ್ಕಂತೆ ನಾವು ಅವನಿಗೇನು ಮಾಡಿರ್ತೀವಿ, ಹೆಸರನ್ನ ಇಟ್ಟಿರ್ತೀವಿ. ಅವರ ಒಂದು ಗುಣಕ್ಕೆ ತಕ್ಕಂಥ ನಾವು ಹೆಸರನ್ನ ನಾವೇನು ಇಟ್ಟಿರ್ತೀವಿ, ಅದನ್ನು ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸೊ ಇಲ್ಲೇನು, ಸಿನ್ಸಿಯಾರಿಟಿ ಈಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್ ಎವ್ರಿಬಡಿ ಅಡ್ಮೈರ್ಸ್. ಏನು ಸಿನ್ಸಿಯಾರಿಟಿ ಅನ್ನೋದು ಏನು, ಎಲ್ಲ ಮನುಷ್ಯರು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಗುಣ ಆಗಿರುತ್ತೆ. ಅದರಲ್ಲಿ ನಮಗೆ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದರೆ ನಾನು ಈಗ ತಾನೇ ಹೇಳಿದಾಗೆ ಸಿನ್ಸಿಯಾರಿಟಿ ಅನ್ನೋದೇನು, ಅವರ ಒಂದು ಒಳ್ಳೆಯ ಗುಣ, ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಗುಣ. ಹಾಗಾಗಿ ಅಬ್ಸ್ಟ್ರಾಕ್ಟ್ ನೌನ್ ಏನಾಗುತ್ತೆ, ಸಿನ್ಸಿಯಾರಿಟಿ ಅನ್ನೋದು ಇಲ್ಲಿ ಆಗುತ್ತೆ. ಸೊ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಸಿ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಕಾಂಜುಗೇಷನ್ಸ್. ಸೊ ಇಲ್ಲಿ ಕಾಂಜುಗೇಷನ್ಸ್ ಅಂದ್ರೇನು, ನೆಕ್ಸ್ಟ್ ವರ್ಡ್ ನಾವೇನು ಸೆಂಟೆನ್ಸ್ನ ಕಂಟಿನ್ಯೂ ಮಾಡೋಕ್ಕೆ ನಾವು ಒಂದು ಪದನ ಯೂಸ್ ಮಾಡ್ತೀವಲ್ಲ, ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸಿಗೆ ಸ್ಟಾರ್ಟ್ ಮಾಡೋಕ್ಕೆ, ಅದನ್ನು ನಾವೇನು ಕಾಂಜುಗೇಷನ್ಸ್ ಅಂತ ಕರಿತೀವಿ. ರೋಹನ್ ವೋಕ್ ಅಪ್ ಲೇಟ್ ಟುಡೇ ಡ್ಯಾಶ್ ಹಿ ಮಿಸ್ ದ ಸ್ಕೂಲ್ ಬಸ್. ಏನು, ರೋಹನ್ ಅನ್ನೋನು ಇವತ್ತು ಎದ್ದೇಳಕ್ಕೆ ಲೇಟ್ ಆಯಿತು, ಆದ್ದರಿಂದ ಅವನಿಗೆ ಏನಾಯಿತು, ಸ್ಕೂಲ್ ಬಸ್ ಮಿಸ್ ಆಯಿತು. ಆದರೆ ನಮಗಿಲ್ಲಿ ಯಾವ ಒಂದು ಪದ ಕರೆಕ್ಟಾಗಿ ಕೂರುತ್ತೆ ನೋಡೋಣ. ಆ್ಯಂಡ್ ಹಿ ಮಿಸ್ ದ ಸ್ಕೂಲ್ ಬಸ್, ಇಲ್ಲ, ಆ್ಯಂಡ್ ಇಲ್ಲಿ ಬರಲ್ಲ, ಕಾಂಜುಗೇಷನ್ ಅಂತ ಕೇಳಿರೋದ್ರಿಂದ ನಮಗೇನಿಲ್ಲಿ ನಮ್ಮ ಆಪ್ಷನ್ನು ಸೋ ಆಗುತ್ತೆ. ಸೊ ಹಿ ಮಿಸ್ಡ್ ದ ಸ್ಕೂಲ್ ಬಸ್, ಹೌದಲ್ವಾ. ದೆನ್ ಅನ್ನೋದು ಮುಂದೆ ಆಗ್ತಕ್ಕಂಥ ಒಂದು ನಾವೇನು ಯೂಸ್ ಮಾಡ್ತೀವಿ, ಸೆಂಟೆನ್ಸ್ನ ರೆಡಿ ಮಾಡ್ತಿರ್ತೀವಿ, ಆವಾಗ ನಾವು ದೆನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಅನ್ನೋದು ನಾವೇನು ಕಾರಣ ಹೇಳುವಾಗ ಯೂಸ್ ಮಾಡ್ತೀವಿ, ಹೌದಲ್ವಾ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು, ಸೋ ಆಯಿತು. ಮುಂದಕ್ಕೆ ನೋಡಿ, 37th ಕ್ವಶನಲ್ಲಿ ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿತ್ ಕರೆಕ್ಟ್ ಯೂಸ್ ಆಫ್ ಮಾಡಲ್ ವರ್ಬ್. ಮಾಡಲ್ ವರ್ಬ್ಸ್ ಅಂದರೆ ಯಾವುದು, ಇಲ್ಲಿರ್ತಕ್ಕಂಥ ಪೂರ್ತಿ ಕ್ಯಾನ್, ಮೇ, ಮಸ್ಟ್, ಕುಡ್ ಇವೆಲ್ಲ ಏನು ಮಾಡಲ್ ವರ್ಬ್ಸೇ. ಅದರಲ್ಲಿ ಯಾವುದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಿಗೆ ಕರೆಕ್ಟಾಗಿ ಕೂರುತ್ತಂತೇಳಿ ನಾವಿಲ್ಲಿ ನೋಡುವ. ದ ಚೇರ್ಮನ್ ವಿಲ್ ಬಿ ಲೇಟ್ ಫಾರ್ ದ ಮೀಟಿಂಗ್. ಯು ಡ್ಯಾಶ್ ಹ್ಯಾವ್ ಟು ವೇಟ್ ಟಿಲ್ ದ ಔಟ್ಸೈಡ್ ಇನ್ ದ ಚೇಂಬರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು, ಚೇರ್ಮನ್ ಇವತ್ತು ಮೀಟಿಂಗಿಗೆ ಲೇಟಾಗಿ ಬರ್ತಾರೆ, ಹಾಗಾಗಿ ನಾವೇನು ಮಾಡಬೇಕು, ಔಟ್ಸೈಡ್ ಚೇಂಬರಲ್ಲಿ ಏನು ಮಾಡಬೇಕು, ವೆಯ್ಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ನಮಗಿಲ್ಲಿ ಮಾಡಲ್ ವರ್ಬ್ ಯಾವುದು ಕರೆಕ್ಟಾಗಿ ಕೂರುತ್ತಂದರೆ ಯು ಮಸ್ಟ್ ವೆಯ್ಟ್. ಯಾಕೆ, ಚೇರ್ಮನ್ ಈಸ್ ಅ ಬಿಗ್ ಪರ್ಸನ್, ಹೌದಲ್ವಾ. ಅವರಿಗೋಸ್ಕರ ನಾವೇನು ಚೇರ್ಮನಲ್ಲಿ ಉಳಿದಿರ್ತಕ್ಕಂಥ ಯಾವ ಪೀಪಲ್ಗಳು ಏನು ಮಾಡಬೇಕು, ಮಸ್ಟ್ ವೆಯ್ಟ್, ಮಸ್ಟ್ ಹ್ಯಾವ್ ಟು ವೆಯ್ಟ್, ಅಲ್ವಾ. ಕರೆಕ್ಟಾಗಿ ಇಲ್ಲಿ ಕೂರ್ತಕ್ಕಂಥ ಒಂದು ಯಾವುದು ಮಾಡಲ್ ವರ್ಬ್ ಯಾವುದು ಅಂತಂದರೆ ಮಸ್ಟ್ ಆಗಿರುತ್ತೆ. ಸೊ ಮುಂದಿನ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಇಂಟರ್ಜೆಕ್ಷನ್ ಬಿಫೋರ್ ದ ಫಾಲೋಯಿಂಗ್ ಸೆಂಟೆನ್ಸ್. ಯಾವುದು ಇಂಟರ್ಜೆಕ್ಷನ್ ಅಂದ್ರೇನು, ಎಕ್ಸ್ಕ್ಲಾಮೇಟ್ರಿ ಸಿಂಬಲ್ಸ್ನ ಹೊಂದಿರತಕ್ಕಂಥ ಸಡನ್ ಆ್ಯಕ್ಷನ್ಸ್ನ ನಾವು ಏನು ಕೊಡ್ತೀವಲ್ಲ ಅದನ್ನು ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಹಿ ಓನ್ ದ ಮ್ಯಾಚ್, ಹೌದಲ್ವ. ಈ ಓನ್ ದ ಮ್ಯಾಚ್ ಅಂದರೆ ನಾವು ಒಂದು ಮ್ಯಾಚ್ನ ಗೆದ್ದಾಗ ಯಾವ ರೀತಿ ಒಂದು ರಿಯಾಕ್ಷನ್ಸ್ ಕೊಡ್ತೀವಿ, ಹುರ್ರೆ ನೋಡಿ, ಹುರ್ರೆ ಅಂತಕ್ಕಂಥ ನಾವು ರಿಯಾಕ್ಷನ್ನ ಕೊಡ್ತೀವಿ, ಹೌದಲ್ವಾ. ಮ್ಯಾಚ್ ಗೆದ್ದ ತಕ್ಷಣ ಯಾವ ಥರ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಅದನ್ನು ನಾವು ಡಿ ಇಲ್ಲಿ ಕರೆಕ್ಟ್ ಆಪ್ಷನ್ ಆಗಿದೆ. ಓ ಅನ್ನೋದು ನಾವೇನು ಸಮಥಿಂಗ್ ನಮಗೆ ಯಾವುದಾದ್ರೂ ಸರ್ಪ್ರೈಸಿಂಗ್ ಮ್ಯಾಟರ್ ಇದ್ದಾಗ ನಾವು ಓ ಅಂತ ಕರಿತೀವಿ, ಹೌದಲ್ವಾ. ಹೇ ಅಂದರೆ ಮಾತಾಡುವಾಗ, ನಾರ್ಮಲಾಗಿ ಮಾತಾಡುವಾಗ ಅಲಾಸ್ ಮತ್ತು ಹೇ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಒಂದು ಮ್ಯಾಚ್ ಗೆದ್ದಾಗ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಹುರ್ರೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಸಿನಾನಿಮ್ ಫಾರ್ ದ ಎಕ್ಸಾಸ್ಟೇಷನ್ ಈಸ್. ಸಿನಾನಿಮ್ಸ್ ಅಂದ್ರೇನು, ಸಮಾನಾರ್ಥಕ ಪದ. ಎಕ್ಸಾಸ್ಟೇಷನ್ ಅಂದರೆ ಏನು, ಎಕ್ಸಾಸ್ಟೇಷನ್ ಅಂದರೆ ಎಕ್ಸಾಸ್ಟೇಷನ್ ಮೀನ್ಸ್ ಇಟ್ ಈಸ್ ಅ ಹೆವಿ ಟೈಡ್ನೆಸ್. ಅಂದ್ರೇನು, ಯಾವುದೋ ಒಂದು ವಿಷಯದಿಂದ ತುಂಬ ಹೆವಿಯಾಗಿ ನಮಗೇನು ಬೇಜಾರಾಗಿರುತ್ತೆ ಅಥವಾ ಸುಸ್ತಾಗಿರುತ್ತಲ್ಲ, ಅದನ್ನು ನಾವು ಎಕ್ಸಾಸ್ಟ್ ಅಂತ ಕರಿತೀವಿ. ಹಂಗಾದರೆ ಅದಕ್ಕೆ ಸಮಾನಾರ್ಥಕ ಪದ ಯಾವುದು, ಟಯರ್ಡ್ನೆಸ್, ಹೌದಲ್ವಾ. ಎಕ್ಸಾಸ್ಟ್ ಅಂದ್ರೇನು, ಯಾವುದೋ ಒಂದು ವಿಷಯದ ಮೇಲೆ ನಮಗೆ ಹೆವಿ, ತುಂಬ ಜಾಸ್ತಿ ಸುಸ್ತಾಗಿರ್ತಕ್ಕಂಥದ್ದು, ಅದು ಎಕ್ಸಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಅದಕ್ಕೆ ಸಮಾನಾರ್ಥಕ ಪದ ಯಾವುದು, ಟಯರ್ಡ್ನೆಸ್. ಹೆಲ್ಪ್ಲೆಸ್ನೆಸ್ ಅಂದ್ರೇನು, ಹೆಲ್ಪ್ಲೆಸ್ನೆಸ್ ಅಂದರೆ ಈಗ ಯಾವುದೇ ಒಂದು ಹೆಲ್ಪ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಲಿ ಇರೋದು, ಅದು ಕೂಡ ಆಗೋಲ್ಲ. ಡಿಫಿಕಲ್ಟಿ ಅಂದರೆ ಕಷ್ಟಕರದ್ದು, ಬ್ಯುಸಿ ಅಂದ್ರೇನು ಬ್ಯುಸಿಯಾಗಿರೋದು, ಅದು ಕೂಡ ಆಗೋಲ್ಲ.
ಹಾಗಾದರೆ ನಮಗಿಲ್ಲಿ ಟೈರ್ಡ್ನೆಸ್ ಅನ್ನೋದು ಸಮಾನಾರ್ಥಕ ಪದ ಆಯಿತು. ಮುಂದಿನ ಕ್ವಶನ್ ನೋಡಿ, ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ವಿತೌಟ್ ಎರರ್. ಏನು ಮಾಡಿದ್ದಾರೆ, 4 ಸೆಂಟೆನ್ಸಲ್ಲಿ ಎರರ್ಗಳನ್ನ ಕೊಟ್ಟಿದ್ದಾರೆ. ಆ ಎರರ್ಗಳು ಯಾವುದನ್ನು ಇಲ್ಲದೇ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದು ಅಂತೇಳಿ ನಾವಿಲ್ಲೇನು ಮಾಡಬೇಕು, ಆಪ್ಷನಲ್ಲಿ ಹುಡುಕಬೇಕು. ದ ಕಮಿಟಿ ಹ್ಯಾವ್ ಸೆಂಟ್ ಇಟ್ಸ್ ರಿಪೋರ್ಟ್. ಕಮಿಟಿ ಅಂದ್ರೇನು, ಒಂದು ಕಮಿಟಿ ಏನು ಮಾಡಿದೆ, ಒಂದು ರಿಪೋರ್ಟ್ನ ಕಳಿಸಿದೆ. ಸೊ ಇದು ನಮ್ಮ ಸೆಂಟೆನ್ಸ್. ಇದಕ್ಕೆ ಕೆಳಗಡೆ ಇರ್ತಕ್ಕಂಥ 4 ಸೆಂಟೆನ್ಸಲ್ಲಿ ಯಾವ ಒಂದು ಸೆಂಟೆನ್ಸಲ್ಲಿ ಎರರ್ ಇಲ್ಲ ಅಂತೇಳಿ ನಾವು ಕಂಡುಹಿಡಿಬೇಕು. ಸೊ ದ ಕಮಿಟಿ ಹ್ಯಾವ್ ಸೆಂಟ್ ಇಟ್ಸ್. ಸೊ ನಾನು ಆಗಲೇ ಹೇಳಿದೆ, ಕಮಿಟಿ ಈಸ್ ಅ ಸಿಂಗ್ಯುಲರ್ ಫಾರ್ಮ್. ಅಲ್ಲೇನು ಬರಬೇಕು, ITS ಇಟ್ಸ್ ಬರಬೇಕು ಹೊರತು ಈ ಇಟ್ಸ್ ಬರಬಾರ್ದು. ಸೊ ಈ 3 ಆಪ್ಷನ್ಸ್ ಏನಾಯಿತು, ತಪ್ಪಾಯಿತು. ಯಾಕೆ, ಇಲ್ಲಿ 3 ಕಡೆ ಕೂಡ ಇಟ್ಸ್ ಬಂದಿದೆ, ಹೌದಲ್ವ? ಹಾಗಾದರೆ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಸಿ ಆಯಿತು. ದ ಕಮಿಟಿ ಹ್ಯಾಸ್ ಸೆಂಟ್ ಇಟ್ಸ್ ರಿಪೋರ್ಟ್. ಆಮೇಲೇನು, ಇದು ಹ್ಯಾವ್ ಇರೋದ್ರಿಂದ ಇಲ್ಲಿ ಹ್ಯಾಸ್ ಆಗುತ್ತೆ. ಆಮೇಲೆ ಇಲ್ಲೂ ಕೂಡ ಹ್ಯಾಸ್ ಇದೆ, ಅದರಲ್ಲಿ ಇಟ್ಸ್ ಬಂದಿದೆ. ಹಾಗಾಗಿ 4ನೇ ಆಪ್ಷನ್ ತಪ್ಪಾಯಿತು. 3ನೇ ಆಪ್ಷನ್ಲಿ ಏನಾಯಿತು, ಸರಿ ಆಯಿತು. ಈ 3ನೇ ಆಪ್ಷನಲ್ಲಿ ಯಾವುದೇ ಒಂದು ರೀತಿ ಎರರು ನಮಗಿಲ್ಲಿ ಕಾಣಿಸ್ತಾ ಇಲ್ಲ. ಮುಂದಿನ ಕ್ವಶನಲ್ಲಿ ನೋಡಿ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಒಂದು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕ್ವಶನ್ ಟ್ಯಾಗ್ನ ನಾವು ಹುಡುಕಬೇಕು. ಇಟ್ ಈಸ್ ರಾಂಗ್ ಟು ಹರ್ಟ್ ಅದರ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು, ಇನ್ನೊಬ್ಬರಿಗೆ ನಾವು ಹರ್ಟ್ ಮಾಡೋದೇನು ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಕ್ವಶನ್ ಟ್ಯಾಗ್ನ ಹುಡುಕಬೇಕು ಅಂದರೆ ಡಸಂಟ್ ಇಟ್ ಬರೋಲ್ಲ. ಡಸಂಟ್ ಯಾವಾಗ ಬರುತ್ತೆ, ಪ್ರೆಸೆಂಟ್ ಟೆನ್ಸಲ್ಲಿ ಇಟ್ ಇದ್ದಾಗ ಬರುತ್ತೆ, ಅದಲ್ವಾ? ಸೊ ಇದು ಡಸಂಟ್ ಇಟ್ ಬರಲ್ಲ. ಇಟ್ ಈಸ್ ಇಲ್ಲಿ ನಾಟ್ ಫಾರ್ಮೇಷನ್ ಬರಬೇಕಿತ್ತು. ಅವ್ರೇನು ಕೇಳಿದ್ದಾರೆ, ಕ್ವಶನ್ ಟ್ಯಾಗ್ ಕೇಳಿದಾಗ ನಮಗೆ ಈ ನಾಟ್ ಫಾರ್ಮ್ ನೆಗೆಟಿವ್ ಫಾರ್ಮೇಟು ಬರಬೇಕು. ಹಾಗಾದರೆ ಇಲ್ಲಿ ಇಟ್ ಈಸ್ ಇರೋ ಕಾರಣ ಇಲ್ಲೇನಾಗುತ್ತೆ, ಇಟ್ ಈಸಂಟ್ ಇಟ್ ಬರುತ್ತೆ, ಹೌದಲ್ವಾ? ಇಸಂಟ್ ಇಟ್ ಬರುತ್ತೆ. ಸೊ ಇಸಂಟ್ ಇಟ್ ಅನ್ನೋದು ಕರೆಕ್ಟ್ ಕ್ವಶನ್ ಟ್ಯಾಗ್ ಇಲ್ಲಿ ಫಾರ್ಮೇಷನ್ ಆಗ್ತಾಯಿದೆ. ಡಸ್ ಇಟ್ ಅಂತಂದ್ರೇನು, ಪ್ರೆಸೆಂಟ್ ಫಾರ್ಮೇಷನಲ್ಲಿದೆ. ಮತ್ತು ಇಲ್ಲಿ ನೆಗೆಟಿವ್ ಇಲ್ಲಿ ಕ್ವಶನ್ ಟ್ಯಾಗಲ್ಲಿ ಯಾವತ್ತೂ ಕೂಡ ಒಂದು ನೆಗೆಟಿವ್ ಫಾರ್ಮೇಷನ್ ಇದ್ದೇ ಇರುತ್ತೆ. ಅದು ಒಂದು ನೆನ್ಪಿಟ್ಕೋಬೇಕು. ಮುಂದಿನ ಕ್ವಶನಲ್ಲಿ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಪರ್ಫೆಕ್ಟ್ ಕಂಟಿನ್ಯೂಯಸ್ 3 ಫಾರ್ಮೇಷನ್ ಇರಬೇಕು, ಹೌದಲ್ವಾ? ಹಾಗಾದರೆ ಆರಾಧ್ಯ ಈಸ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಲಾಂಗ್ ಟೈಮ್. ಆರಾಧ್ಯ ಈಸ್ ವೇಟಿಂಗ್ ಫಾರ್ ದ ಬಸ್ ಫಾರ್ ದ ಲಾಂಗ್ ಟೈಮ್. ಸೊ ಇಲ್ಲಿ ನೋಡಿ, ಆರಾಧ್ಯ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ದ ಲಾಂಗ್ ಟೈಮ್. ಆರಾಧ್ಯ ಹ್ಯಾಸ್ ಬೀನ್ ಬಂತು, ಹ್ಯಾಸ್ ಬೀನ್ ಏನು ಪ್ರೆಸೆಂಟ್ ಪರ್ಫೆಕ್ಟ್. ವೇಟಿಂಗ್ ಅನ್ನೋದೇನು ಕಂಟಿನ್ಯೂಯಸ್. ING ಫಾರ್ಮೇಷನ್ ಬಂತು ಅಂದರೆ ಕಂಟಿನ್ಯೂಯಸ್ ಫಾರ್ಮೇಷನ್ ಇಲ್ಲೇ ಇದೆ ಅಂತ ಅರ್ಥ. ಹ್ಯಾಸ್ ಬೀನ್ ಅನ್ನೋದು ಹ್ಯಾಸ್ ಈಸ್ ಅ ಪರ್ಫೆಕ್ಟ್. ಬೀನ್ ಅನ್ನೋದೇನು, ಹ್ಯಾಸ್ ಈಸ್ ಅ ಪ್ರೆಸೆಂಟ್, ಬೀನ್ ಅನ್ನೋದು ಪರ್ಫೆಕ್ಟ್, ವೇಟಿಂಗ್ ಅನ್ನೋದು ಕಂಟಿನ್ಯೂಯಸ್. ಸೊ ಇಲ್ಲಿ 3 ಕೂಡ ಕರೆಕ್ಟಾಗಿ ಕೂತಿದೆ. ಸೊ ನಮ್ಮ ಆನ್ಸರ್ ಇಲ್ಲೇನಾಯಿತು, ಎ ಆಯಿತು. ಆರಾಧ್ಯ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಎ ಲಾಂಗ್ ಟೈಮ್. ಸೊ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಎ ಆಯಿತು. ಇಲ್ಲಿ ನೋಡಿ, ಹ್ಯಾಡ್ ಬಂತು. ಹ್ಯಾಡ್ ಯಾವಾಗ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾಡ್ ಬರುತ್ತೆ. ವಾಸ್ ಯಾವಾಗ ಬರುತ್ತೆ, ವಾಸ್ ನಾರ್ಮಲ್. ಇದು 3rd ಆಪ್ಷನ್ ನೋಡಿ, ಆರಾಧ್ಯ ವಾಸ್ ವೇಟಿಂಗ್ ಫಾರ್ ದ ಬಸ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮೇಷನಲ್ಲಿದೆ. ಹ್ಯಾವ್ ಬೀನ್ ಯಾವಾಗಿದೆ, ಹ್ಯಾವ್ ಬರೋದೇ ಇಲ್ಲ. ಯಾವುದೇ ಒಂದು ನಾವು ಮುಂದಿನ ನೆಕ್ಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ. ಸೊ ನಮಗಿಲ್ಲಿ ಹ್ಯಾವ್ ಬರಬಾರ್ದು. ಹಾಗಾಗಿ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಎ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ವರ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ, ಅದನ್ನ ಇಂಡೈರೆಕ್ಟಾಗಿ ಕನ್ವರ್ಟ್ ಮಾಡಬೇಕು. ಮಿಸ್ಟರ್ ಸಿಂಗ್ ಸೆಡ್, ವೇರ್ ಡಿಡ್ ಯು ಬೈ ದಿಸ್ ಕಾರ್. ಸೊ ಇಲ್ಲೇನಾಗಿದೆ, ಕ್ವಶನ್ ಮಾರ್ಕ್ ಇದೆ. ಏನು, ಒಬ್ಬ ಮಿಸ್ಟರ್ ಸಿಂಗ್ ಅನ್ನೋ ನೀನು ಕೇಳ್ತಾ ಇದ್ದಾನೆ, ನೀವು ಈ ಕಾರ್ನ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ದಾನೆ. ಇದು ಅವ್ರಿಗೆ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ಇಂಡೈರೆಕ್ಟಿಗೆ ಮಾಡಬೇಕು. ಏನು, ನಮ್ಮ ಆಪ್ಷನ್ ಇಲ್ಲೇನಾಯಿತು, ಸಿ ಆಯ್ತು ನೋಡಿ. ಮಿಸ್ಟರ್ ಸಿಂಗ್ ಆಸ್ಕ್ಡ್ ವೇರ್ ಐ ಹ್ಯಾಡ್ ಬ್ರಾಡ್ ದಟ್ ಕಾರ್. ಅವ್ರನ್ನೇನು ಈಗ ಅವನೇನು ಕೇಳ್ದ, ಮುಂದ್ಗಡೆ ಇದ್ದವನಿಗೆ ನೀವು ಇಲ್ಲಿ ಕಾರ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ, ಹೌದಲ್ವಾ? ಅದನ್ನು ನಾನೀಗ ಇನ್ನೊಬ್ರಿಗೆ ಹೇಳ್ತೀನಿ ಅಂದರೆ ಮಿಸ್ಟರ್ ಸಿಂಗ್ ನನಗೆ ಏನು ಕೇಳಿದ್ರು ಅಂದರೆ, ನಾನು ಆ ಕಾರ್ನ ಎಲ್ಲಿ ತೊಗೊಂಡೆ ಅಂತ ಕೇಳಿದ್ರು. ಇದು ನಾವು ಫಾರ್ಮೇಷನ್ ಮಾಡಬೇಕಾಗಿತ್ತಂತ ಸೆಂಟೆನ್ಸ್. ಸೊ ಮಿಸ್ಟರ್ ಸಿಂಗ್ ಆಸ್ಕ್ಡ್ ವೇರ್ ಐ ಬ್ರಾಡ್ ದಟ್ ಕಾರ್. ಸೊ ನಮಗಿಲ್ಲಿ ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಏನಾಯಿತು, ಇಲ್ಲಿ ಕರೆಕ್ಟಾಗಿ ಇದೆ, ಹೌದಲ್ವಾ? ಇಲ್ಲಿ ನೋಡಿ, ಆಪ್ಷನ್ ಎ ಏನಾಗಿದೆ, ಹ್ಯಾಸ್ ಆಸ್ಕ್ಡ್ ಇಫ್ ಐ ಕ್ಯಾನ್. ಇಫ್ ಐ ಕ್ಯಾನ್ ಅಂತಂದರೆ ಆ ಕಾರ್ ಆಲ್ರೆಡಿ ಅವ್ರು ಬೈ ಮಾಡಿದ್ದಾರೆ ಅಂದಾಗ ಇಫ್ ಐ ಕ್ಯಾನ್ ಬರೋದಿಲ್ಲ,
ಸೊ ನೆಕ್ಸ್ಟ್ ಅಲ್ಲಿ ಏನು ಮಾಡಿದ್ದಾರೆ, ವೇರ್ ಐ ಡಿಡ್ ಬೈ ದಟ್ ಕಾರ್. ಬೈ ಬರಲ್ಲ, ಬ್ರಾಟ್ ಬರುತ್ತೆ. ಯಾಕೆ, ಬೈ ಈಸ್ ಅ ಪ್ರೆಸೆಂಟ್ ಟೆನ್ಸ್, ಬ್ರಾಟ್ ಅಂದ್ರೇನು ಪಾಸ್ಟ್ ಟೆನ್ಸ್. ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡುವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಿದ್ದು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನಲ್ಲಿ ನೋಡಿ, ಮಿಸ್ಟರ್ ಸಿಂಗ್ ವಾಸ್ ಆಸ್ಕಿಂಗ್. ಆಸ್ಕಿಂಗ್ ಬಂದಿದೆ, ಆಸ್ಕಿಂಗ್ ಬರಲ್ಲ. ಯಾಕೆ, ಯಾವತ್ತೂ ಕೂಡ ಕಂಟಿನ್ಯೂಯಸ್ ಟೆನ್ಸಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಡಿ ಕೂಡ ಇಲ್ಲೇನಾಯಿತು, ತಪ್ಪಾಯಿತು. ಮುಂದಿನ ಕ್ವೆಶನಲ್ಲಿ ನೋಡಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಇನ್ಡೆಫಿನೆಟ್ ಪ್ರೊನೌನ್. ಅಂದ್ರೇನು, ಇಲ್ಲ 3 ಆಪ್ಷನ್ಗಳಲ್ಲೇನು ಡೆಫಿನೆಟ್ ಪ್ರೊನೌನ್ಸ್ನ ಕೊಟ್ಟಿದ್ದಾರೆ, ಒಂದರಲ್ಲಿ ಮಾತ್ರ ಇನ್ಡೆಫಿನೆಟ್ ಆಗಿರ್ತಕ್ಕಂಥ ಪ್ರೊನೌನ್ಸ್ನ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋಣ. ಮೀಟ್ ಮೈ ನ್ಯೂ ಫ್ರೆಂಡ್ ರವಿ, ಹಿ, ಇಟ್ ಈಸ್ ಅ ಡೆಫಿನೆಟ್ ನೌನ್. ಯಾಕೆ, ರವಿ ಅನ್ನೋದನ್ನ ಅವನು ಏನು ಮಾಡ್ತಿದ್ದಾನೆ, ಹಿ ಅಂತ ಇಲ್ಲಿ ಪ್ರೊನೌನ್ ಹಾಕಿ ಅವನಿಗೆ ಇದು ಮಾಡ್ತಾ ಇದ್ದಾನೆ. ಸೊ ಹಿ ವರ್ಕ್ಸ್ ಇನ್ ಬ್ಯಾಂಕ್. ರವಿ ಅನ್ನೋನು ಮೈ ಫ್ರೆಂಡು, ಹಿ ವರ್ಕ್ಸ್ ಇನ್ ಬ್ಯಾಂಕ್. ಸೊ ಸೆಂಟೆನ್ಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದೀಸ್ ಬುಕ್ಸ್ ಆರ್ ಮೈನ್. ಇಲ್ಲಿ ನೆಕ್ಸ್ಟ್ ಏನೋ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಇಲ್ಲ, ಹಾಗಾಗಿ ಇದು ಕೂಡ ಸರಿಯೇ ಇದೆ. ಯಾಕೆ, ಮೈನ್ ಅನ್ನೋದು ಕೂಡ ಇಲ್ಲೊಂದು ಏನಾಗುತ್ತೆ, ಪ್ರೊನೌನ್ ಆಗುತ್ತೆ. ಯಾಕೆ, ನನ್ನ ಹೆಸರನ್ನ ನಾನು ಇಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹಾಗಾಗಿ ದೀಸ್ ಬುಕ್ಸ್ ಆರ್ ಮೈನ್ ಅಂತ ಹೇಳ್ತಿದ್ದೀನಿ, ಸರಿನಾ. ಸೊ ಇದು ಕೂಡ ಇಲ್ಲಿ ಸರಿ ಇದೆ ಸೆಂಟೆನ್ಸ್. ಐ ಬ್ರಾಟ್ ಎ ನ್ಯೂ ಡ್ರೆಸ್ ಫಾರ್ ಮೈ ಸೆಲ್ಫ್. ಏನು, ನನಗೋಸ್ಕರ ನಾನು ಹೊಸ ಬಟ್ಟೆನ ತೊಗೊಂಡಿದ್ದೀನಿ. ಇಲ್ಲೂ ಕೂಡ ಏನಾಯಿತು, ಐ ಬ್ರಾಟ್ ಎ ನ್ಯೂ ಡ್ರೆಸ್ ಫಾರ್ ಮೈ ಸೆಲ್ಫ್. ಇದು ಕೂಡ ಏನು, ಪ್ರೊನೌನೇ ಆಯ್ತಲ್ವಾ, ಸರಿ ಇದೆ. ಇಲ್ಲೇನು, ನೋ ಒನ್ ಎಂಜಾಯ್ಡ್ ದ ಮೂವೀಸ್. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ಸೊ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಡಿ ಆಯಿತು. ಯಾಕೆ, ನೋ ಒನ್, ಇಲ್ಲೇನು ಯಾರು ಅಂತಲೂ ಗೊತ್ತಿಲ್ಲ, ಇಲ್ಲಿ ನೌನ್ ಕೂಡ ಇಲ್ಲ, ಪ್ರೊನೌನ್ ಕೂಡ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನೋ ಒನ್ ಎಂಜಾಯ್ಡ್ ದ ಮೂವಿ ಅನ್ನೋದೇನು ನಮ್ಮ ಆಪ್ಷನ್ ಆಯಿತು. ಏನಿದು, ಇನ್ಡೆಫಿನೆಟ್. ಇಲ್ಲಿ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಬಂದಿಲ್ಲ, ಹಾಗಾಗಿ ಏನಾಯಿತು, ನಮ್ಮ ಆಪ್ಷನ್ ಇಲ್ಲಿ ಡಿ ಆಯಿತು. ಸೊ ಮುಂದಿನ ಕ್ವಶನ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಅಡ್ಜೆಕ್ಟಿವ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಏನು, ಅಡ್ಜೆಕ್ಟಿವ್ನ ನಾವಿಲ್ಲಿ ಹುಡುಕ್ಬೇಕಂತೆ ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ. ಸೊ ಅವರು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ನೋಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವರ್ ಏಬಲ್ ಟು ಸಾಲ್ವ್ ದ ಮ್ಯಾಥಮೆಟಿಕ್ಸ್ ಪಜಲ್ ಆ್ಯಸ್ ಇಟ್ ವಾಸ್. ಅಂದ್ರೇನು, ತುಂಬ ಜನ ಸ್ಟೂಡೆಂಟ್ಸು ಮ್ಯಾಥಮೆಟಿಕಲ್ ಪಜಲ್ನ ಸಾಲ್ವ್ ಮಾಡಿದ್ರಂತೆ. ಯಾಕೆ ಅಂದರೆ ಇಟ್ ವಾಸ್ ಯೂಸ್ಫುಲ್ ಅಂತನಾ, ಇಲ್ಲ ಅದು ಯೂಸ್ಫುಲ್ ಅಲ್ಲ, ಯೂಸ್ಫುಲ್ ಆಗಿರುತ್ತೆ ಬಟ್ ಅದು ನಮಗೆ ಅಡ್ಜೆಕ್ಟಿವ್ ಆಗಲ್ಲ. ಡಿಫಿಕಲ್ಟ್ ಇದ್ದರೆ ತುಂಬ ಜನ ಸ್ಟೂಡೆಂಟ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ. ಆಮೇಲೆ ಎಫಿಷಿಯೆಂಟ್ ಅಂತನಾ, ಎಫಿಷಿಯೆಂಟ್ ಅನ್ನೋದು 1 ಪರ್ಸನಿಗೆ ಕೊಡ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ವರ್ಡು. ಸೊ ಎಫಿಷಿಯೆಂಟ್ ಕೂಡ ಅಲ್ಲ, ಬಿಕಾಸ್ ಇಟ್ ವಾಸ್ ಈಸಿ. ನೋಡಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವರ್ ಏಬಲ್ ಟು ಸಾಲ್ವ್ ದ ಮ್ಯಾಥಮೆಟಿಕಲ್ ಪಜಲ್ಸ್ ಆ್ಯಸ್ ಇಟ್ ವಾಸ್ ಈಸಿ. ಯಾಕೆ ಅಂದರೆ ಅದು ತುಂಬ ಈಸಿ ಇತ್ತು, ಹಾಗಾಗಿ ಏನಾಯಿತು, ತುಂಬ ಜನ ಸ್ಟೂಡೆಂಟ್ಸಿಗೇನು ಸಾಲ್ವ್ ಮಾಡೋದಕ್ಕೆ ಆಯಿತು. ಹಾಗಾದರೆ ಇಲ್ಲಿ ಕರೆಕ್ಟು ಅಡ್ಜೆಕ್ಟಿವ್ ಯಾವುದು ಅಂದರೆ ಈಸಿ ಅನ್ನೋದು. ನೆಕ್ಸ್ಟ್ ನೋಡಿ, ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ 5 ಕ್ವಶನ್ಸ್ಗಳನ್ನ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದರೆ ಪ್ಯಾಸೇಜ್ನ ಮೊದಲನೇದಾಗಿ ಓದೋಣ, ಸರಿನಾ. ಪ್ಯಾಸೇಜಿನ ಮೇಲೆ ಏನು ಮಾಡಿದ್ದಾರೆ, 46 to 50 ಕ್ವಶನ್ ನಾವು ಅಟೆಂಡ್ ಮಾಡಬೇಕಾಗಿದೆ. ಸೊ ನಾವು ಪ್ಯಾಸೇಜ್ನ ಮೊದಲನೇದಾಗಿ ಓದೋಣ, ಸರಿನಾ. ಮೀರಾ ವಾಸ್ ಎ ಚಿಯರ್ಫುಲ್ ಗರ್ಲ್ ಅಟ್ ಕ್ಲಾಸ್ 5th ಸನ್ಶೈನ್ ಪಬ್ಲಿಕ್ ಸ್ಕೂಲ್ ಇನ್ ದ ನ್ಯೂ ಡೆಲ್ಲಿ. ಮೀರಾ ಏನು, ಒಬ್ಳು ಚಿಯರ್ಫುಲ್ ಗರ್ಲ್ ಅಂದ್ರೇನು, ಒಬ್ಳು ಹುಮ್ಮಸ್ ಇರ್ತಕ್ಕಂಥ ಹುಡುಗಿ. ಅವಳೇನು 5th ಸ್ಟ್ಯಾಂಡರ್ಡು, ಯಾವುದು ಸನ್ಶೈನ್ ಪಬ್ಲಿಕ್ ಸ್ಕೂಲ್ ಇನ್ ನ್ಯೂ ಡೆಲ್ಲಿ. ಅವಳು ನ್ಯೂ ಡೆಲ್ಲಿಲಿ ಸನ್ಶೈನ್ ಪಬ್ಲಿಕ್ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಓದ್ತಿದ್ಲು, ಸರಿನಾ. ಶಿ ಹ್ಯಾಡ್ ಎ ವಾಯ್ಸ್ ಆ್ಯಸ್ ಸ್ವೀಟ್ ಆ್ಯಸ್ ನೈಟಿಂಗಲ್. ಅಂದ್ರೇನು, ಅವಳು ವಾಯ್ಸ್ ಹೆಂಗಿತ್ತು ಅಂತಂದರೆ, ನೈಟಿಂಗಲ್ ಅನ್ನೋದು ಅವರು ಯೂಸ್ ಮಾಡಿರ್ತಕ್ಕಂಥ ಒಂದು ಏನೋದಕ್ಕೆ ಅವಳು ವಾಯ್ಸ್ನ ಅವರು ಪ್ರೈಸ್ ಮಾಡೋದಕ್ಕೆ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ, ಸರಿನಾ. ಅವಳು ವಾಯ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ವಾಸ್ ದ ಲೀಡ್ ಸಿಂಗರ್ ಆಫ್ ಹರ್ ಸ್ಕೂಲ್. ಅವಳ ವಾಯ್ಸ್ ಚೆನ್ನಾಗಿದ್ದರಿಂದ ಅವಳೊಬ್ಳು ಲೀಡ್ ಸಿಂಗರ್ ಆಗಿದ್ಲು. ನೆಕ್ಸ್ಟ್ ಹರ್ ಟೀಚರ್ಸ್ ಅಡೋರ್ ಹರ್ ಫಾರ್ ಹರ್ ಕ್ವಾಲಿಟೀಸ್ ಆಫ್ ರಿಡಕ್ಷನ್ ಆ್ಯಂಡ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅವರ ಪೇರೆಂಟ್ಸ್ ಕೂಡ ಏನು ಮಾಡ್ತಿದ್ರು, ಅವಳಿಗಿರ್ತಕ್ಕಂಥ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿನ ಅವ್ರ ಪೇರೆಂಟ್ಸ್ ಕೂಡ ಒಪ್ಕೊಂಡಿದ್ರು, ಪ್ರೈಸ್ ಮಾಡ್ತಿದ್ರು, ಹೌದಾ. ನೆಕ್ಸ್ಟ್ ನೋಡಿ, ಒನ್ ಈವ್ನಿಂಗ್ ಹರ್ ಪೇರೆಂಟ್ಸ್ ರಿಸೀವ್ಡ್ ಆ್ಯನ್ ಇಮೇಲ್. ಒಂದಿನ ಸಂಜೆ ಏನಾಯಿತು, ಅವ್ರ ಪೇರೆಂಟ್ಸಿಗೆ ಒಂದು ಇಮೇಲ್ ಬಂತು, ವಿಚ್ ಕನ್ವೇ ದಟ್ ಶಿ ಗಾಟ್ ಆ್ಯನ್ ಆಪರ್ಚುನಿಟಿ ಟು ಪ್ಲ್ಯಾಟ್ಫಾರ್ಮ್ ಆ್ಯಟ್ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಫೆಸ್ಟಿವಲ್ ಇನ್ ಅಹಮದಾಬಾದ್. ಸೊ ಅವಳಿಗೆ ಒಂದಿನ ಏನಾಯಿತು, ಸಂಜೆ ಮ್ಯೂಸಿಕ್ಗೆ ಸಂಬಂಧಪಟ್ಟಂತಹ
ಒಂದು ಇಮೇಲ್ ಬಂತು, ಏನು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಫೆಸ್ಟಿವಲ್ ಅಹಮದಾಬಾದಲ್ಲಿ ಏನು ನಡೆಯುತ್ತೆ ಅದರಲ್ಲಿ ಅವಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಮೀರಾಸ್ ಫಾದರ್ ಹೂ ಈಸ್ ಆಲ್ಸೋ ಎ ಮ್ಯೂಸಿಷಿಯನ್, ಮೀರಾಸ್ ಫಾದರ್ ಏನಾಗಿರ್ತಾರೆ ಅವರು ಕೂಡ ಒಬ್ಬರು ಮ್ಯೂಸಿಷಿಯನ್ ಆಗಿದ್ದರು. ಸೊ ವಾಸ್ ಪರ್ಟಿಕ್ಯುಲರ್ಲಿ ಗ್ಲ್ಯಾಡ್ ಆಫ್ ಹರ್ ಸಕ್ಸಸ್, ಅವರಿಗೆ ಅವಳ ಮಗಳು ಬೆಳೆಯೋದ್ರಲ್ಲಿ ತುಂಬ ಖುಷಿ ಕಾಣ್ತಾ ಇದ್ರು. ಸೊ ಮೀರಾ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಫಾರ್ more time for the performance. Then she come to know that her school's annual day is also scheduled on the same day. ಏನು ಅಂತಂದರೆ ನೆಕ್ಸ್ಟ್ ಅವಳಿಗೆ ಆ ಮ್ಯೂಸಿಕ್ ಪರ್ಫಾರ್ಮೆನ್ಸಿಗೆ ಅವಳು ರೆಡಿ ಆಗ್ತಾ ಇರುವಾಗಲೇ ಏನು ಗೊತ್ತಾಗುತ್ತೆ ಅಂದರೆ ಅವಳ ಸ್ಕೂಲ್ನ ಆ್ಯನ್ಯುವಲ್ ಡೇ ಏನಿದೆಯಲ್ಲ ಅದು ಕೂಡ ಸೇಮ್ ಡೇ ಆರ್ಗನೈಸ್ ಆಗ್ತಾ ಇರುತ್ತೆ. ಅದು ಅವಳಿಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದ ತಕ್ಷಣ ಅವಳು ಏನಾಗ್ತಾಳೆ, ಮೀರಾ ಗೆಟ್ ಪಜಲ್ಡ್, ಅವಳಿಗೆ ಯಾವುದಕ್ಕೆ ಅಟೆಂಡ್ ಆಗಬೇಕು ಅಂತೇಳಿ ಗೊತ್ತಾಗಲ್ಲ, ಅವಳು ಗಾಬರಿ ಆಗ್ತಾಳೆ. ಹೌದಾ. ನೆಕ್ಸ್ಟು ದ ಮ್ಯೂಸಿಕಲ್ ಫೆಸ್ಟಿವಲ್ ವಾಸ್ ಚಾನ್ಸ್ ಟು ಶೋ ದ ವರ್ಲ್ಡ್ ಹರ್ ಸಿಂಗಿಂಗ್. ಮ್ಯೂಸಿಕಲ್ ಶೋ ಏನಾಗಿರುತ್ತೆ ಅವಳಿಗೆ, ಅವಳ ಒಂದು ಟ್ಯಾಲೆಂಟ್ನ ಇಡೀ ವರ್ಲ್ಡ್ಗೆ ತೋರಿಸ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಬಟ್ ದ ಆ್ಯನ್ಯುವಲ್ ಡೇ ವಾಸ್ ವೇರ್ ಹರ್ ಚೋರ್ಸ್ ಫ್ರೆಂಡ್ಸ್ ಆರ್ ಡಿಪೆಂಡಿಂಗ್ ಆನ್ ಹರ್. ಆ್ಯನ್ಯುವಲ್ ಡೇನೂ ಕೂಡ ಅವಳು ಬಿಡೋಕ್ಕಾಗಲ್ಲ, ಯಾಕಂದರೆ ಅವಳ ಒಂದು ಫ್ರೆಂಡ್ಸ್ ಏನಿರ್ತಾಳೆ ಅವಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಮುಂದಕ್ಕೆ ಆಫ್ಟರ್ ಥಿಂಕಿಂಗ್ ಡೀಪ್ಲಿ ಮೀರಾ ಮೇಡ್ ಎ ಚಾಯ್ಸ್. ಶಿ ಡಿಸೈಡೆಡ್ ಟು ಪರ್ಫಾರ್ಮ್ ಅಟ್ ದ ಸ್ಕೂಲ್ ಆ್ಯನ್ಯುವಲ್ ಡೇ. ಶಿ ಬಿಲೀವ್ಸ್ ದಟ್ ವೈಲ್ ದ ಮ್ಯೂಸಿಕ್ ಫೆಸ್ಟಿವಲ್ ವಾಸ್ ಅಬೌಟ್ ಹರ್ ಇಂಡಿವಿಜುವಲ್ ಗ್ರೋತ್ ಆ್ಯಂಡ್ ದ ಆ್ಯನ್ಯುವಲ್ ಡೇ ವಾಸ್ ಅಬೌಟ್ ಅ ಟೀಮ್ ವರ್ಕ್ ಆ್ಯಂಡ್ ಲಾಯಲ್ಟಿ. ಸೊ ಅವಳು ಭಾಳ ಹೊತ್ತು ಥಿಂಕ್ ಮಾಡಿದ್ಮೇಲೆ ಏನು ಮಾಡ್ತಾಳೆ, ಒಂದು ಡಿಸಿಷನಿಗೆ ಬರ್ತಾಳೆ. ಏನು ಅಂದರೆ ಅವಳು ಆ್ಯನ್ಯುವಲ್ ಡೇನಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾಳೆ, ಡಿಸೈಡ್ ಮಾಡ್ತಾಳೆ. ಯಾಕಪ್ಪ ಅಂದರೆ ಆ್ಯನ್ಯುವಲ್ ಡೇ ಅನ್ನೋದು ಈಗ ಇಂಟರ್ನ್ಯಾಷನಲ್ ಸಿಂಗಿಂಗ್ ಕಾಂಪಿಟೇಷನ್ ಏನಿದೆ ಅವಳು ಒಬ್ಬಳು ಬೆಳವಣಿಗೆ ಮೇಲೆ ಮಾತ್ರ ನಿಂತಿರುತ್ತೆ. ಆದರೆ ಒಂದು ಆ್ಯನ್ಯುವಲ್ ಡೇ ಫಂಕ್ಷನಲ್ಲೇನು ಅವಳ ಫ್ರೆಂಡ್ಸು ಗ್ರೂಪ್ ಟೀಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಳು ಅದಕ್ಕೆ ಏನು ಮಾಡ್ತಾಳೆ, ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಳೆ. ಶಿ ಡಿಡಂಟ್ ವಾಂಟ್ ಟು ಲೆಟ್ ಹರ್ ಚಾಯ್ ಡೌನ್. ಅವಳ ಟೀಮ್ನ ತಲೆ ಬಗ್ಸಕ್ಕೆ ಬಿಡಬಾರ್ದು ಅಂತೇಳಿ ಯೋಚನೆ ಮಾಡ್ತಾಳೆ. ಆನ್ ದಟ್ ಆ್ಯನ್ಯುವಲ್ ಡೇ ಮೀರಾ ಸ್ಯಾಂಗ್ ಬ್ಯೂಟಿಫುಲಿ ಲೀಡಿಂಗ್ ದ ಚೋರ್ ವಿತ್ ಕಾನ್ಫಿಡೆನ್ಸ್. ಏನು ಆ್ಯನ್ಯುವಲ್ ಡೇ ದಿನ ಏನು ಮಾಡ್ತಾಳೆ, ಅವಳ ಟೀಮ್ ಜೊತೆಗೆ ತುಂಬ ಚೆನ್ನಾಗಿ ಹಾಡನ್ನ ಹಾಡ್ತಾಳೆ. ದ ಪರ್ಫಾರ್ಮೆನ್ಸ್ ವಾಸ್ ಮ್ಯಾಜಿಕಲ್ ಆ್ಯಂಡ್ ಎವ್ರಿ ಒನ್ ಅಪ್ಲೌಡ್ ದಟ್ ಹರ್ ಟೀಮ್. ಏನು ಮಾಡ್ತಾಳೆ, ಅವ್ಳು ಕೊಟ್ಟ ಪರ್ಫಾರ್ಮೆನ್ಸ್ ಏನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ. ಅವಳು ಮತ್ತು ಅವಳ ಟೀಮ್ನ ಏನು ಮಾಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. Her teachers praised her not only for her voice but also for her sense of responsibilities. Meera got staged opportunities later for her musical talent and she also proved herself well in academics. So ಅವಳಿಗೆ ಅವಳ ಪೇರೆಂಟ್ಸು ಮತ್ತು ಟೀಚರ್ಸ್ ಏನು ಮಾಡ್ತಾರೆ, ಭಾಳ ಪ್ರೈಸ್ ಮಾಡ್ತಾರೆ. ಯಾಕೆ, ಬರೀ ಅವಳು ವಾಯ್ಸಿಗೆ ಅಲ್ಲದೇ ಕೂಡ ಅವಳು ತೊಗೊಳ್ದಿರ್ತಕ್ಕಂಥ ಡಿಸಿಷನಿಗೂ ಕೂಡ ಅವ್ರು ಏನು ಮಾಡ್ತಾರೆ, ಅವರು ಅವಳನ್ನು ಹೊಗಳ್ತಾರೆ. ಆಮೇಲೆ ಏನಾಗುತ್ತೆ, ಆ ಆ್ಯನ್ಯುವಲ್ ಡೇ ಫಂಕ್ಷನ್ ನೋಡಾದ್ಮೇಲೆ ಅವಳಿಗೆ ತುಂಬಷ್ಟು ಆಪರ್ಚುನಿಟೀಸ್ಗಳು ಬರ್ತವೆ. ಅದಾದಮೇಲೂ ಕೂಡ ಅವಳು ಅಕಾಡೆಮಿಕ್ಸ್ ಅಂದರೆ ಎಕ್ಸಾಮ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಇದು ನಮಗೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜು. ಇದಕ್ಕೆ ಸಂಬಂಧಪಟ್ಟಂತೆ 5 ಕ್ವಶನ್ಸ್ ಕೇಳಿದ್ದಾರೆ, ಹೌದಲ್ವಾ. ಸೊ ಆ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂತೇಳಿ ನಾವಿಲ್ಲಿ ನೋಡೋಣ. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಅಂದ್ರೇನು, ಅವರು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂದ್ರೇನು, ನಾವೊಂದು ಪದಕ್ಕೆ ಪರ್ಟಿಕ್ಯುಲರಾಗಿ ಯಾವ ಒಂದು ಪದಕ್ಕೆ ನಾವು ಹೋಲಿಸ್ತೀವಿ ಅಂತೇಳಿ ಕೇಳಿದ್ದಾರೆ. ಅದು ಯಾವುದು? ಶಿ ಹ್ಯಾಡ್ ಎ ವಾಯ್ಸ್ ಸ್ವೀಟ್ ಆ್ಯಸ್ ನೈಟೆಂಗಲ್ ಅಂತಂದ್ರೇನು, ಅವರ ಒಂದು ವಾಯ್ಸ್ನ ಅವರು ಅದಕ್ಕೆ ಹೋಲಿಸಿರೋದಕ್ಕೆ ನಾವೇನು ಮಾಡ್ತೀವಿ, ಸಿಮಿಲೆ, ಪರ್ಸಾನಿಫಿಕೇಷನ್, ಮೆಟಾಫರ್, ಅಲಿಟ್ರಿಗೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೈಟೆಂಗಲ್ ಅನ್ನೋದೇನು, ಅವಳ ವಾಯ್ಸಿಗೆ ಅವ್ರು ಏನು ಮಾಡಿದ್ದಾರೆ, ಹೋಲಿಸಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಸಿಮಿಲೆ. ಅವಳ ವಾಯ್ಸ್ ಏನಾಗಿತ್ತು, ನೈಟೆಂಗಲ್ಗೆ ಸಿಮಿಲೆ ಆ ಥರ ಇತ್ತು. ಹಾಗಾಗಿ ನಮ್ಮ ಆಪ್ಷನ್ ಇಲ್ಲೇನಾಯಿತು, ಸಿಮಿಲೆ ಆಯಿತು. ಸೊ ಮುಂದಿನ ಕ್ವಶನ್ ನೋಡಿ, ಐಡೆಂಟಿಫೈ ಎ ವರ್ಡ್ ಫ್ರಮ್ ದ ಪ್ಯಾಸೇಜ್ ವಿಚ್ ಈಸ್ ಆಲ್ಸೋ ಮೀನ್ ಬ್ಲಿಸ್ಫುಲ್ ಅಂತಂದ್ರೆ ಏನು, ಬ್ಲಿಸ್ಫುಲ್ ಮೀನ್ಸ್ ಒಂದು ಚಿಯರ್ಫುಲ್ಲಾಗಿರೋದು, ಅಂದ್ರೇನು ಒಂದು ಹುಮ್ಮಸ್ಸು ತುಂಬ್ಕೊಂಡಿರೋ ಥರ ನಾವೊಂದು ಇದಕ್ಕೆ ಏನು ಹೇಳ್ತೀವಿ, ಬ್ಲಿಸ್ಫುಲ್ ಅಂತ ಕರಿತೀವಿ. ಸೊ ಮ್ಯಾಜಿಕಲ್ ಅಂದ್ರೇನು, ಮ್ಯಾಜಿಕಲ್ ಇಲ್ಲಿ ಆ ಪದಕ್ಕೆ ಸಂಬಂಧ ಇಲ್ಲ, ಡಿಡಕ್ಷನ್ ಕೂಡ ಸಂಬಂಧ ಇಲ್ಲ. ಕಾನ್ಫಿಡೆನ್ಸ್ ಅನ್ನೋದೇನು, ಇದು ಒಂದು ಕಾನ್ಫಿಡೆನ್ಸ್ ಅನ್ನೋದು ಇದು ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಬ್ಲಿಸ್ಫುಲ್ಗೆ ಮ್ಯಾಚ್ ಆಗೋದಿಲ್ಲ. ಸೊ ನಮಗಿಲ್ಲಿ ಏನಾಗುತ್ತೆ, ಚಿಯರ್ಫುಲ್ ಅನ್ನೋದು, ಬ್ಲಿಸ್ಫುಲ್ ಮೀನ್ಸ್ ಚಿಯರ್ಫುಲ್,
ಹುಮ್ಮಸ್ಸಿಂದ ಇರ್ತಕ್ಕಂಥ ಒಬ್ಬಳು ಹುಡುಗಿಯಾಗಿದ್ಲು, ಹೌದಲ್ವಾ? ಅದು ಕೂಡ ಇಲ್ಲಿ ಚೇರ್ಫುಲ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಅದರ ಮೀನಿಂಗ್ ಏನು? ಚೇರ್ಫುಲ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡು ವಿ ಲರ್ನ್ ಫ್ರಮ್ ದ ಮೀರಾ ಸ್ಟೋರಿ? ನಾವು ಮೀರಾಳ ಸ್ಟೋರಿಯಿಂದ ಏನು ಕಲಿತೀವಿ? ಅವಳು ಏನು ಮಾಡ್ತಾಳೆ? ಅವಳು ಒಬ್ಬಳ ಒಂದು ಬೆಳವಣಿಗೆ ಬಗ್ಗೆ ಯೋಚನೆ ಮಾಡದೆ ಏನು ಮಾಡ್ತಾಳೆ, ಎಲ್ಲ ಟೀಮ್ ವರ್ಕ್ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ, ಹೌದಲ್ವಾ? ಹಾಗಾದರೆ ನಾವು ಅದರಿಂದ ಏನು ಕಲಿತೀವಿ ಅಂತಂದರೆ, ವಿ ಶುಡ್ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಅದರ್, ಎಸ್ಪೆಷಲಿ ದೋಸ್ ಹೂ ಬಿಲೀವ್ ಇನ್ ಅಸ್. ಏನು, ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡದೆ ನಮ್ಮ ಬಗ್ಗೆ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರ ಬಗ್ಗೆ ನಾವಿಲ್ಲಿ ಏನು ಮಾಡಬೇಕು? ಯೋಚನೆ ಮಾಡಬೇಕು, ಹೌದಲ್ವಾ? ನೋಡಿ, ವಿ ಶುಡ್ ರೆಸ್ಪಾನ್ಸಿಬಲ್ ಅಂದ್ರೇನು? ನಮ್ಮನ್ನು ಯಾರು ನಂಬ್ಕೊಂಡಿರ್ತಾರೆ ಅವ್ರ ಬಗ್ಗೆ ನಾವು ಜವಾಬ್ದಾರಿಯಿಂದ ನಡ್ಕೋಬೇಕು, ಸೆನ್ಸಿಬಲ್ಲಾಗಿ ನಡ್ಕೋಬೇಕು. ಅದು ಯಾರು? ಎಸ್ಪೆಷಲಿ ದೋಸ್ ಹೂ ಬಿಲೀವ್ಸ್ ಇನ್ ಅಸ್. ನಮ್ಮ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅವ್ರಿಗೆ ನಾವೇನಾಗಿರಬೇಕು? ರೆಸ್ಪಾನ್ಸಿಬಲ್ ಆಗಿರಬೇಕು. ಅದನ್ನು ನಾವು ಮೀರಾಳ ಸ್ಟೋರಿಯಿಂದ ಏನು ಮಾಡ್ತೀವಿ? ಕಲಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಚೂಸ್ ದ ಸುಟಬಲ್ ಅಡ್ಜೆಕ್ಟಿವ್ ಟು ಡಿಸ್ಕ್ರೈಬ್ ಮೀರಾ. ಸೊ ಮೀರಾನ ನಾವಿಲ್ಲಿ ಒಂದು ಅಡ್ಜೆಕ್ಟಿವಿಂದ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಬಿಕಾಸ್ ಶೀ ಈಸ್ ಚೇರ್ಫುಲ್, ಫ್ರೆಂಡ್ಲಿ, ರೆಸ್ಪಾನ್ಸಿಬಲ್, ಮೂರು ಕೂಡ ಆಗಿದ್ಲು, ಹೌದಲ್ವಾ? ನೀವಿಲ್ಲಿ ನೋಡಿದ ಹಾಗೆ ಅವಳು ಚೇರ್ಫುಲ್ ಕೂಡ ಆಗಿದ್ಲು, ಎಲ್ಲ ಜೊತೆ ಹೊಂದ್ಕೊಂಡು ಕೂಡ ಇದ್ಲು, ಮತ್ತೇನು ರೆಸ್ಪಾನ್ಸಿಬಲ್ ಕೂಡ ಆಗಿದ್ಲು. ಹಾಗಾಗಿ ನಮಗಿಲ್ಲೇನು ಅವಳು ಆಲ್ ಆಫ್ ದ ಅಬೋ ಈ ಎಲ್ಲ ಒಂದು ಕ್ವಾಲಿಟೀಸ್ ಏನಾಗಿತ್ತು ಮೀರಾಳಲ್ಲಿತ್ತು. ಸೊ ನಾವು ಒಂದನ್ನು ಇಲ್ಲಿ ಚೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಆಪ್ಷನ್ ಡಿ ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, ವಾಟ್ ಡಿಡ್ ಮೀರಾ ಡೂ ವೆನ್ ಶಿ ಕಮ್ ಟು ನೋ ದಟ್ ಹರ್ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ಆ್ಯಂಡ್ ಹರ್ ಮ್ಯೂಸಿಕ್ ಫೆಸ್ಟಿವಲ್ ಪರ್ಫಾರ್ಮ್ಡ್ ವೇರ್ ಶೆಡ್ಯೂಲ್ಡ್ ಆನ್ ದ ಸೇಮ್ ಡೇ? ಅಂದ್ರೇನು, ಅವಳು ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಮತ್ತು ಅವಳ ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ನು ಒಂದೇ ದಿನ ಇದಾಗಿದೆ ಅಂತ ಹೇಳಿ ಗೊತ್ತಾದಾಗ ಅವಳು ಏನು ಮಾಡಿದ್ಲು? ಮೊದಲನೇದಾಗಿ ನೋಡಿ ಏನು ಮಾಡ್ತಾಳೆ ಅವಳು? ಶಿ ವಾಸ್ ಪಝಲ್ಡ್. ಏನು, ಅವಳಿಗೆ ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ, ಹೌದಲ್ವಾ? ಮೊದಲನೇದಾಗಿ ಅವಳು ಏನು ಮಾಡ್ತಾಳೆ? ಶಿ ಗಾಟ್ ಪಝಲ್ಡ್. ಇದು ಆಪ್ಷನ್ ಎ ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. ನಾವಿಲ್ಲಿವರೆಗೂ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ? ಜಿ ಕೆಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ.